ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ಆ್ಯಕ್ಚುಲಿ ಈ ಲಾಗ್ ಶುಕ್ರವಾರ ಆಗಿರೋದು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬಂದ ತಕ್ಷಣ ಸ್ವಲ್ಪ ಶೀತ ಜ್ವರ ಆಗಿ ಮಲ್ಕೊಂಡ್ಬಿಟ್ಟೆ. ಆ್ಯಂಡ್ ಈ ಲಾಗಲ್ಲಿ ಕೂಡ ನಿಮಗೆ ವಾಯ್ಸ್ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು, ಬಟ್ ಏನು ಮಾಡೋದು, ಶೀತ ಕೋಲ್ಡ್ ಆಗಿಬಿಟ್ಟಿದೆ, ಏನಕ್ಕೆ ಅಂತ ಇವೆಲ್ಲದೂ ಕೂಡ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತು ಬೆಳಗ್ಗೆನೇ ಒಂದು 5:15 ಎದ್ದಿದ್ದು, 5:20ಕ್ಕೆ ಎದ್ದಿದ್ದು. ಸೊ ಎದ್ದು ಮನೆ ಹೊರಗಡೆ ಎಲ್ಲ ಕಸ ಹೊಡ್ಕೊಂಡು ನೀಟಾಗಿ ಮನೇನ ಕಸ ಹೊಡಿತಾ ಇದ್ದೀನಿ. ಮಕ್ಕಳಿಬ್ಬರು ಕೂಡ ಎದ್ಬಿಟ್ಟಿದ್ದಾರೆ, ಅಲ್ಲ ಇಬ್ಬರಲ್ಲ 3 ಕೂಡ ಎದ್ದಿದ್ದಾರೆ. ಇಲ್ಲಿ ನೋಡಿ, ಈ ಚಿಕ್ಕ ಮೇಡಮ್ ಅವರು ಫುಲ್ ಆಟ ಅಂದರೆ ಆಟ ಅವಳದು. ಬೆಳಗಿನ ಜಾವದಲ್ಲಿ ಇತ್ತೀಚೆಗೆ ಎದ್ದ ತಕ್ಷಣ ಫುಲ್ ಆಟ ಆಡ್ತಿದ್ದಾಳೆ. ಆ್ಯಂಡ್ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಒಬ್ಬೊಬ್ಬರಿಗೆ ಸ್ನಾನ ಮಾಡಿಸ್ಬೇಕು ಅಂತೇಳಿ ನೀರಿಟ್ಟಿದ್ದಾಯಿತು. ಆ್ಯಂಡ್ ನಾನು ಮನೆ ಪೂರ್ತಿ ಕಸ ಹೊಡೆದು ಜಯಂತ್ನೆಲ್ಲ ಒರೆಸಿದ್ದಾರೆ. ಸೊ ಹೊರಗಿಂದೆಲ್ಲ ಒರೆಸ್ಕೊಂಡು ಹೊರಗಡೆ ದರ್ಶನ ಎಲ್ಲ ಹಚ್ಚಿ, ಅದರಲ್ಲಿ ಇವತ್ತು ಶುಕ್ರವಾರ ಬೇರೆ. ಸೊ ಪೂಜೆ ನೀಟಾಗಿ ನಾನು ಪ್ರತಿ ಶುಕ್ರವಾರ ಹೆಂಗೆ ಮಾಡ್ತೀನಿ, ಸೊ ಹಂಗೆ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮಿಟ್ಟು ಕೂಡ ಎಲ್ಲಿ ಎದ್ದಿದ್ದಾಳೆ ನೋಡಿ, ಆಲ್ರೆಡಿ ಮನೆ ಎಲ್ಲ ಅರ್ಧ ಕಸ ಹೊಡೆದಿರ್ತೀನಿ ನೀಟ್ ಇಟ್ಕೊಂಡು. ಆ್ಯಂಡ್ ತಮ್ಮ ಮತ್ತು ಚೇತು ಇಬ್ಬರು ಕೂಡ ರೂಮಲ್ಲಿ ಮಲಗಿದ್ದಾರೆ. ಮಿಟ್ಟುಗೆ ಒಂದ್ಸರಿ ಹಾಲು ಕೊಟ್ಟಾಯಿತು ಇಷ್ಟೊತ್ತಿಗೆ. ಅವಳು ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕುಡಿತಾಳಲ್ಲ, ಮತ್ತು ಇವತ್ತು ಎತ್ತಿದ್ಲು ಹಾಲು ಕುಡಿದು ನಿಂತ್ಕೊಂಡಿದ್ದಾಳೆ. ಸೊ ಎಷ್ಟೇ ಬೇಗ ಇದ್ದರೂ ಕೂಡ ಲೇಟ್ ಆಗಿಬಿಡುತ್ತೆ ಅದು ಅಂತ ಹೇಳಿ ಆದಷ್ಟು ಬೇಗ ಬೇಗ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ವಿ. ನೀರಿಟ್ಟು ಮತ್ತು ರಾತ್ರಿಯೇ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದ ರುದ್ರ, ಅಂದರೆ ನನ್ನ ತಮ್ಮ. ಹಾಗಾಗಿ ನಾನೇನು ಅಡುಗೆ ಮನೆ ಹತ್ರ ಆ್ಯಕ್ಚುಲಿ ಹೋಗೇ ಇಲ್ಲ, ಅವರೇ ಎಲ್ಲ ಮಾಡ್ಕೊಂಡಿದ್ದಾರೆ. ಏನು ತಿಂಡಿ ಒಂದು ಮಾಡಿ ಕಟ್ಟಿಟ್ಬಿಡಿ, ನಾನು ಬೇರೆದೆಲ್ಲ ಉಳ್ಕಿದ್ದೆಲ್ಲ ಮಾಡ್ಕೋಬೇಕು, ಪೂಜೆ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡು. ಅದರಲ್ಲೂ 7 ಗಂಟೆಗೆ ನಾವು ಗಾಡಿ ಬಿಡಬೇಕಿತ್ತು. ಆ್ಯಂಡ್ ನಾವು ಹೋಗ್ತಾ ಇರೋದು ನಮ್ಮ ಮನೆ ದೇವತೆ ಒಂದು ಹಳ್ಳಿ. ಅಲ್ಲೆಲ್ಲರೂ ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ಬಿಡ್ತಾರೆ ಹೊಲ ಮನೆ ಕೆಲಸಕ್ಕೆ. 10 ಗಂಟೆ ಒಳಗಡೆ ಪೂಜೆ ಕಂಪ್ಲೀಟ್ ಆಗುತ್ತೆ. ಶುಕ್ರವಾರ ಮತ್ತು ಮಂಗಳವಾರ ಇರ್ತಾರೆ, ಪರವಾಗಿಲ್ಲ, 12:30ವರೆಗೂ ಇರ್ತಾರೆ. ನಾವೆಲ್ಲ ಕಾಲ್ ಮಾಡಿ ತಿಳ್ಕೊಂಡು ಏನೇನೆಲ್ಲ ತರಬೇಕು ಮತ್ತು ಎಷ್ಟೊತ್ತಿಗೆ ಬರಬೇಕು ಇದೆಲ್ಲ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ವಿ. ಇನ್ನೇನು ಜಗಳೂರು ಹತ್ರ ಬೊಗ್ಳೆರಟ್ಟಿ ಅಂತೇಳಿ, ದುರ್ಗದಿಂದನೂ ತುಂಬ ಹತ್ರ ಆಗುತ್ತೆ, ಚಿತ್ರದುರ್ಗದಿಂದ. ಸೊ ಅಲ್ಲಿಂದ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದು ಪ್ಲ್ಯಾನ್. ಒಂದು 8 ಗಂಟೆಗೆ ಇಲ್ಲಿಂದ ಬಿಟ್ಟರು ಒಂದು 1.5 ಅವರಲ್ಲಿ ನಾವು ಅಲ್ಲಿ ಇರ್ತೀವಿ ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು. ಬಟ್ ಮನೇಲಿ ದೊಡ್ಡವರು ಅಂತ ಇದ್ದಾಗ ಅವ್ರು ಸ್ವಲ್ಪ ಅರ್ಜೆಂಟ್ ಮಾಡೋದು ಜಾಸ್ತಿ, ಮತ್ತು ಎಲ್ಲಿ ಲೇಟ್ ಆಗಿಬಿಡುತ್ತೋ ಅಂತ ಅನ್ನೋದು ಜಾಸ್ತಿ. ಹಾಗಾಗಿ ನಮ್ಮ ಅತ್ತೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ನಮ್ಮ ಅತ್ತೆ ರೆಡಿ ಮಾಡಿ ಇಟ್ಕೊಳ್ಳೋದ್ರಲ್ಲಿ ಮತ್ತು ಈ ಥರ ಟೈಮ್ ಕ್ಯಾಚಪ್ ಮಾಡೋದ್ರಲ್ಲಿ ಸ್ವಲ್ಪ ಜಾಸ್ತಿ ಮುಂದೆ. ಸೊ ನಾನು ಸ್ವಲ್ಪ ಹಿಂದೆ. ಅದಕ್ಕೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಭಯ ಆಗುತ್ತೆ, ಎಲ್ಲಿ ಮಿಸ್ಟೇಕ್ ಮಾಡಿಬಿಡ್ತೀನೋ ಅಂತೇಳಿ. ಆ್ಯಂಡ್ ಇದು ಪಾಪುಗೆ ಫಸ್ಟ್ನೇ ಇದು ಪೂಜೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಎಲೆಗತ್ರೆ ಮಾಡಿಸ್ತಾ ಇರೋದು. ಮುಡಿ ಏನು ಕೊಡಲ್ಲ, ಮುಡಿ 5 ತಿಂಗಳಲ್ಲಿ ತೆಗೆಸೋದು. ಸೊ ಇದನ್ನು ಶಾಸ್ತ್ರ ಮಾಡಿಬಿಟ್ರೆ ಅವಳು ಒಂದು ಸ್ವಲ್ಪ ರಿಲೀಫ್ ಅಂತ, ಅಂದರೆ ಏನು ಮಾಡದೇ ಇರೋದಕ್ಕಿಂತ ಏನಾದರೂ ಒಂದು ಮಾಡಿ ಮಕ್ಕಳನ್ನ ಬೆಳೆಸೋವಾಗ ಅದೇನೋ ಅಂತಾರೆ, ದೊಡ್ಡವ್ರ ನಂಬಿಕೆ ಅದು. 3 ತಿಂಗಳಲ್ಲಿ ಇದು ಮಾಡಿಸ್ತಾ ಇದ್ದೀವಿ. 5 ತಿಂಗಳಲ್ಲಿ ನೆಕ್ಸ್ಟ್ ಕೂದಲು ತೆಗೆಸ್ಬೇಕಂತ ಅಂದ್ಕೊಂಡಿರೋದು. ಮತ್ತು 4 ಮಂತ್ ಕಂಪ್ಲೀಟಾಗಿ 5 ಅಲ್ಲಿ ಬಿದ್ದಾಗ ಕಿವಿ ಚುಚ್ಚಿಸ್ಬೇಕಂತನೂ ಕೂಡ ಪ್ಲ್ಯಾನ್ ಆಯಿತು. ಸೊ ಇದಿಷ್ಟ ಆಯಿತು. ಹಾಗೆ ಯಾರನ್ನೂ ಕರೆದಿಲ್ಲ ಇದಕ್ಕೆ. ಮತ್ತು ನಾವು ಸಿಂಪಲ್ಲಾಗಿ ಅಪ್ಪ, ಅಮ್ಮ, ನಾನು, ಅತ್ತೆ, ಜಯಂತ್, ಮಕ್ಕಳು ಇಷ್ಟೇ ಹೋಗಿರೋದು. ಯಾಕೆಂದರೆ ನಾಮಕರಣ ಇನ್ನೂ ಜೋರಾಗಿ ಮಾಡಬೇಕು ಅಂತ ಯಾಕೋ ಆಸೆ ಬಂದಿದೆ. ಮಿಟ್ಟುಗೆ ನಾವು ಆ್ಯಕ್ಚುಲಿ ಮಾಡೋಕ್ಕಾಗಲಿಲ್ಲ, ಚಿಟ್ಟಿಗಷ್ಟೇ ಸಖತ್ ಗ್ರ್ಯಾಂಡಾಗಿ ಮಾಡಿದ್ದು. ಸೊ ಇವಳಿಗೆ ಮಾಡಬೇಕು ಅಂತೇಳಿ ಅವ್ರ ಅಪ್ಪನೂ ಅಂದ್ಕೊತಾ ಇದ್ದಾರೆ, ನಾನು ಅಂದ್ಕೊತಾ ಇದ್ದೀನಿ, ಮನೇಲಿ ಎಲ್ಲರೂ ಅಂದ್ಕೊತಿದ್ದಾರೆ. ಸೊ ಮಾಡೋಣ ಖಂಡಿತ ಇವಳ್ದು ನಾಮಕರಣ. ಬಟ್ 9 ಮಂತ್ಸ್ಗೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ತುಂಬ ಬೇಜಾನ್ ಟೈಮ್ ಇದೆ, ಇನ್ನು 6 ಮಂತ್ ಟೈಮ್ ಇದೆ, ಆರಾಮ್ಸೆ ಮಾಡ್ಬೋದು. ಆ್ಯಂಡ್ ಇವಾಗ ಹೊರಗಡೆ ಎಲ್ಲ ನಾನು ಬಾಗಿಲಿಗೆ ಅರಶಿನ ಬಳ್ಕೊಂಡು ಹೊರಗಡೆ ಒರೆಸ್ಕೊಂಡು ಕುಂಕುಮ ಹಚ್ತಾ ಇದ್ದೀನಿ, ರಂಗೋಲಿ ಹಾಕೋಣ ಅಂತೇಳಿ. ಇಬ್ಬರು ಎದ್ಬಿಟ್ಟಿದ್ದಾರೆ, ಚಿಟ್ಟಿ ಮತ್ತು ಮಿಟ್ಟು ಇಬ್ಬರು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ. ಸೊ ಮಕ್ಕಳಿಗೆ ಎಲ್ಲಿಗಾದರೂ ಹೋಗಬೇಕು ಅಂತಂದರೆ ತುಂಬ ಖುಷಿ ಅಲ್ವಾ. ನಾವು ಚಿಕ್ಕವರಿದ್ದಾಗ ಹಿಂಗೆ ಮಾಡ್ತಿದ್ವಿ. ಎಲ್ಲಿಗಾದರೂ ಹೋಗೋ ದಿನ ಮಾತ್ರ ತುಂಬ ಬೇಗ ಎದ್ದು ಅಮ್ಮಂಗೆ ಏನಾದರೂ ಹೆಲ್ಪ್ ಮಾಡಿಕೊಂಡು ಅದು ಇದು ಮಾಡ್ತಿದ್ವಿ. ನಮ್ಮ ಫುಲ್ ಶಾಕಲ್ಲಿ ನೋಡೋರು, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತೇಳಿ. ಬಟ್ ನನಗಿವಾಗ ಅರ್ಥ ಆಗ್ತಿದೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತೇಳಿ. ಯಾಕಂದರೆ ಅವತ್ತೊಂದು ದಿನ ಎದ್ದೇಳೋದು ಬಿಟ್ಟರೆ ಮತ್ತೆ ನಾವು ಎದ್ದೇಳ್ತಾನೆ ಇರಲಿಲ್ಲ. ನೆಕ್ಸ್ಟ್ ಡೇ ಎಷ್ಟು ಚೀರ್ಕೊಂಡ್ರೂ ಎದ್ದೇಳ್ರಿ ಅಂತೇಳಿ ಎದ್ದೇಳ್ತಿರ್ಲಿಲ್ಲ. ಫುಲ್ 8 ಗಂಟೆಗೆ ಎದ್ದೇಳೋವಂಥ ಅಭ್ಯಾಸ ಅವಾಗೆಲ್ಲ. ಸೊ ಇವಾಗ 7-7:30 ಎದ್ದೇಳ್ತೀನಿ ಸಮ್ಟೈಮ್ಸ್ ಪಾಪು ನಿದ್ದೆಗೆಟ್ಟಿಸಿದಾಗ. ಅದೇ ನನಗೆ ತುಂಬ ಲೇಟಾಗಿ ಎದ್ದೇಳ್ತಾ ಇದ್ದೀನಿ, ತುಂಬ ಲೇಸಿಯಾಗಿ ಬಿಟ್ಟಿದ್ದೀನಿ ಅನ್ನೋ ಫೀಲ್ ಬರ್ತಾ ಇರುತ್ತೆ. ಸೊ ಯಾಕಂದರೆ ಬೇಗ ಎದ್ದು ಆಲ್ರೆಡಿ ರೂಢಿ ಆಗಿಬಿಟ್ಟಿದೆ ಅಲ್ವಾ. ಇವಾಗ ನಾವು ಲೇಟಾಗಿ ಎದ್ದೇಳ್ತಾ ಇದ್ದೀನಿ ಅಂತಂದಾಗ ಇದು ಅನ್ಹೆಲ್ತಿ ಲೈಫ್ ಸ್ಟೈಲ್ ಅಂತ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಸೊ ಪ್ರತಿದಿನ ಫೀಲ್ ಮಾಡೋವಂಥದ್ದು ಅದು ನಾನು. ಯಾಕಂದರೆ ನನಗೆ 5 o'clockಗೆ ಎದ್ದು ಅಭ್ಯಾಸ. ಸೊ ಎದ್ದಾದ್ಮೇಲೆ ರಿಚುವಲ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಿರುವಾಗ ತುಂಬ ಹೆಲ್ತಿ ಅನ್ನಿಸ್ತಾ ಇತ್ತು. ಸೊ ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ಚಿಟ್ಟಿಗೆ 1 ಡೇ ಬಿಫೋರೇ ಕೋಲ್ಡ್ ಆ್ಯಂಡ್ ಕಾಫ್ ಆಗಿತ್ತು, ಜ್ವರ ಬಂದಿತ್ತು.
ಸೊ ಅಂದ್ಕೊಂಡೆ ನಾನು ಇವನಿಗೆ ಬಂದಿದೆ ಅಂದರೆ ಇನ್ನು ಮನೇಲಿ ಎಲ್ರಿಗೂ ಬಂದಂಗೆ ಅಂತೇಳಿ. ಯಾಕೆ ಗೊತ್ತಾ, ಮುಂಚೆಯಿಂದನೂ ಅಷ್ಟೇ ಚಿಟ್ಟಿಗೆ ಇವತ್ತು ಶೀತ ಜ್ವರ ಆಯಿತು ಅಂದರೆ ನೆಕ್ಸ್ಟ್ ಡೇಯಿಂದ ನನಗೂ ಮಿಟ್ಟುಗೂ ಮತ್ತು ಮನೇಲಿ ಯಾರು ಇರ್ತಾರೆ ಅವ್ರಿಗೆ ಆಗಲೇಬೇಕು. ಒಂದೊಂಥರ ಅಲರ್ಜಿ ಶೀತ ಇದ್ದಂಗೆ. ಸೊ ಮತ್ತು ಬಿಟ್ಟರೆ ಒಂದು 3-4 ತಿಂಗಳು ಬರೋಲ್ಲ. ಸೊ ಇನ್ನೇ ಏನಾಯಿತು ಅಂತಂದರೆ ಕೆಳಗಡೆ ಮಕ್ಕಳಿದ್ದಾರೆ ಒಂದಿಬ್ಬರು, ಅವ್ರ ಜೊತೆ ಹೋಗಿ ಆಟ ಆಡ್ಕೊತ ಅವ್ರ ಮನೇಲಿ ಏನೋ ಬೋರ್ ನೀರು ಕುಡಿದಿದ್ದಾನೆ. 1-2-3 ಸರಿ ಆ ನೀರನ್ನು ಕುಡಿದು ಅವನಿಗೆ ಸ್ವಲ್ಪ ಸಮಥಿಂಗ್ ಅಂದರೆ ಮೂಗೆಲ್ಲ ಕಟ್ಕೊಳ್ಳೋದು ಅನಿಸಿದೆ. ಅವತ್ತು ರಾತ್ರಿಯೇ ಹೇಳ್ದ ನಮಗೆ, ಅಮ್ಮ ನಾನು ನಿಂಗೆ ನೀರು ಕುಡಿದೆ ಕೆಳಗಡೆ, ಅದು ಬೇರೆ ಥರ ಇತ್ತು, ಬೋರ್ ನೀರು ಅಂತ ಹೇಳಿದ್ರು ಅವರು. ಅಮ್ಮ ಬೋರ್ ನೀರು ಕುಡಿದ್ರೆ ಶೀತ ಆಗುತ್ತಾ ಅಂತ ಕೇಳ್ದೆ. ಓನಪ್ಪಾಜಿ ಹಂಗೆ ಫಿಲ್ಟರ್ ನೀರು ಕುಡಿತೀವಿ ನಾವು, ನೀನು ಬೋರ್ ನೀರು ಕುಡಿದಿದ್ದೀಯಾ ಶೀತ ಆಗುತ್ತೆ ಅಂತ ಹೇಳಿದ್ವಿ. ಸೊ ಅವಾಗ ಅರ್ಥ ಆಯ್ತು ನನಗೆ, ಓಕೆ ಇವನು ಬೋರ್ ನೀರು ಕುಡಿದು ಬಂದಿದ್ದಾನೆ, ಶೀತ ಮಾಡ್ಕೊಂಡಿದ್ದಾನೆ ಅಂತೇಳಿ. ಸುಮ್ಮನೆ ಲೈಟಾಗಿ ತೊಗೊಂಡೆ ಅಷ್ಟೇ, ನಮಗೇನಾಗಲ್ಲ ಬಿಡು ಅಂತೇಳಿ. ಬಟ್ ಯಥಾ ಪ್ರಕಾರ ಪ್ರತಿ ಸರಿ ಇರುವಂಥ ರಿಚುವಲ್ಸ್ ಇರಲೇಬೇಕಲ್ವ. ಶೀತ ಆಗಿಬಿಡ್ತು ನೆಕ್ಸ್ಟ್ ಡೇ. ಆವಾಗ ನನಗೆ ಅರ್ಥ ಆಯಿತು, ಓಕೆ ಇವನು ಶೀತ ಬಂದಿದೆ ಅಂತಂದರೆ ಮನೇಲಿ ಎಲ್ರಿಗೂ ಬರಲೇಬೇಕಲ್ವಾ ಅಂತೇಳಿ. ಸೊ ಇವಾಗ ಹೊರಗಡೆ ರಂಗೋಲಿ ಹಾಕ್ತಾಯಿದ್ದೀನಿ. ಮಿಟ್ಟು ಬಂದು ನೀಟಾಗಿ ಹೆಂಗೆ ಕೂತ್ಕೊತಾ ಇದ್ದಾಳೆ ನೋಡಿ, ಎಷ್ಟು ಮುದ್ದಾಗಿ. ಆಮೇಲೆ ರಂಗೋಲಿ ಹಾಕೊಳ್ಳುವಾಗ ಅಮ್ಮಂಗೆ ನಾನು ಈ ಥರ ಹೋಗಿ ಕೂತ್ಕೊತಿದ್ದೆ. ಅವಳು ನೋಡಿದಾಗೆಲ್ಲ ನನಗೆ ಅದೇ ನೆನಪು ಬರುತ್ತೆ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ, ಚಿಟ್ಟಿ ನೋಡಿ ಅಲ್ಲಿ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪಂಜೆ ಉಟ್ಕೊಂಡು ಓಡಾಡ್ತಿದ್ದಾನೆ. ಅದೇನೋ ಗೊತ್ತಿಲ್ಲ, ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ಗಂಡ್ಮಕ್ಳಿಗೆ ಏನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಅನಿಸಿದರೆ ಪಂಜೆ ಉಟ್ಕೊಳ್ಳೋಂಥ ಆಸೆ ಆಗುತ್ತೆ. ಸೊ ಪಂಜೆ ಉಟ್ಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ಹಾಯ್ತಾ ಇರ್ತಾರೆ. ಚಿಟ್ಟಿನೂ ಅಷ್ಟೇ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಪಂಜೆ ಕೊಡ್ರಿ, ಇನ್ನೊಂದು ಪಂಜೆ ಕೊಡ್ರಿ ಅಂತ ಅಂದ್ಕೊಂಡು ಪಂಜೆ ಕಟ್ಕೊಂಡಿದ್ದಾನೆ. ಆ ಪಂಜೆ ಸಲುವಾಗಂತೂ ಊರಿಗೆ ಹೋಗಿ ಬರೋವರೆಗೂ ಫುಲ್ಲು ನಕ್ಕಿದ್ದೀವಿ. ಆ್ಯಂಡ್ ಇನ್ನೊಂದು ಏನಪ್ಪ ವಿಚಾರ ಅಂತಂದರೆ, ಫ್ರೈಡೇ ಆ್ಯಕ್ಚುಲಿ ನನ್ನ ಬರ್ತ್ಡೇ ಇತ್ತು. ಸೊ ಇವತ್ತು ಬರ್ತ್ಡೇ ದಿನವೇ ಮನೆ ದೇವ್ರಿಗೆ ಹೋಗಬೇಕು ಅಂಥೇಳಿ ಮುಂಚೆನೇ ಪ್ಲ್ಯಾನ್ ಆಗಿತ್ತು. ಬಟ್ ಇವಾಗ ಹೇಗೆ ಅಂತಂದರೆ, ಬರ್ತ್ಡೇ ಅನ್ನೋದೇ ಮರ್ತುಬಿಟ್ಟಿದ್ದೀನಿ. ಬರೀ ಪೂಜೆ ಮತ್ತು ಅದು ಇದು ಪಾಪುದಕ್ಕೋಸ್ಕರ ಏನು ಅರೇಂಜ್ ಮಾಡ್ಕೊಂಡಿದ್ವು ಅದನ್ನು ಕಂಪ್ಲೀಟಾಗಿ ಫೋಕಸ್ ಮಾಡಿ ಅದನ್ನು ಮರ್ತೇ ಹೋಯಿತು. ಈ ಇಯರ್ ಹೆಂಗಾಯಿತು ಅಂದರೆ ಒಂಥರ ಬಂತು ಹೋಯಿತು ಅಷ್ಟೇ. ಸೊ ಆ್ಯಸ್ ಮಚ್ ಆ್ಯಸ್ ಜಾಸ್ತಿ ಸೆಲೆಬ್ರೇಷನ್ನು ವಿಶಸ್ ಇದು ಯಾವುದು ಎಂಥದ್ದು ಇಲ್ಲ. ಯಾಕಂದರೆ ನಾನು ಎಲ್ಲೂ ಪೋಸ್ಟ್ ಕೂಡ ಮಾಡಲಿಲ್ಲ. ಈವನ್ ಪೋಸ್ಟ್ ಮಾಡಿದರೆ ಮೇ ಬಿ ವಿಶಸ್ ಜಾಸ್ತಿನೇ ಬರೋದು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಬರೀ ಇದರಲ್ಲೇ ಮುಳುಗಿ. ಅಂದ್ರೂ ಏನು ಗೊತ್ತಾ, ಬೆಳಗ್ಗೆ ಎದ್ದು ಎಷ್ಟು ಬೇಗ ಬೇಗ ಮಾಡ್ಕೋಬೇಕು ಅಂತೇಳಿ ಎಲ್ಲ ಮಾಡ್ಕೊಂಡ್ರೂ ಕೂಡ ತಡ ಆಗ್ತಿರೋದ್ರಿಂದ ಒಂದು ಸ್ವಲ್ಪ ಗಡಿಬಿಡಿಲೇ ಪೂಜೆ ಕೂಡ ಆಗೋಯಿತು. ನಾನೆಲ್ಲ ತೆಗೆದು ಸ್ವಲ್ಪ ಒರೆಸೋಣ ಅಂತ ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. ಜಸ್ಟ್ ಧೂಳೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಹೋಗಿ ಒಂದು 3-4 ಸೀರೆ ಟ್ರೈ ಮಾಡಿದೆ. ಯಾವುದೂ ಕೂಡ ಬ್ಲೌಸಸ್ಸೇ ಆಗ್ತಿಲ್ಲ ಗೊತ್ತಾ. ಯಪ್ಪ ನನಗಂದ್ರೂ ಒಂಥರ ಹಿಂಸೆ ಅನ್ನಿಸ್ಬಿಡ್ತು. ಬೆಳಗ್ಗೆನೇ ತೆಗೆದಿಟ್ಟು ಸೀರೆನೂ ಆಗಲಿಲ್ಲ. ಮತ್ತು ಬೇರೆ ಒಂದು 3-4 ಆಪ್ಷನ್ ಇತ್ತು. ಸೊ ಅದನ್ನು ಕೂಡ ಆಗಲಿಲ್ಲ. ಆ್ಯಂಡ್ ಇನ್ನೊಂದು ಅಮ್ಮನ ಸೀರೆ ಇತ್ತು. ಅಮ್ಮನ ಸೀರೆ ಬ್ಲೌಸೆಲ್ಲ ಆಯಿತು, ಓಕೆ ಉಟ್ಕೊಂಡಿದ್ದೀನಿ. ಸೊ ಅರ್ಧ ಆಗಿದೆ, ಕಂಪ್ಲೀಟ್ ಆಗಿದೆ. ಆ್ಯಂಡ್ ಅದು ರೇಷ್ಮೆ ಸೀರೆ, ಸಿಲ್ಕ್. ನನಗೆ ಸ್ವಲ್ಪ ಇರಿಟೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಒಂದ್ಸರಿ ಅವಳಿಗೆ ಪಾಪು ಅಳ್ತಾ ಇದ್ದಾಳೆ, ಅವಳಿಗೆ ಫೀಡಿಂಗ್ ಮಾಡಿಸಿ ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಅವಳಿಗೆ ಫೀಡಿಂಗ್ ಮಾಡ್ಸೋಕೆ ಹೋದರೆ ಆ ಸೀರೆಯಲ್ಲಿ ಆಗಿರೋಂಥ ಅವಾಂತರ ಅಂದರೆ ಅಷ್ಟು ಗಜಿಬಿಜಿ, ಅನ್ಕಂಫರ್ಟಬಲ್ನೆಸ್ ಇದೆಲ್ಲ ನೋಡಿ ಜಯಂತ್ ಹೇಳಿದ್ದು ಅಂದರೆ, ನೀನು ಮನೇಲಿ ಇದ್ಕೊಂಡೆ ಹೀಗೆ ಅಂತಂದರೆ ಇನ್ನು ಅಲ್ಲಿ ಕಂಪ್ಲೀಟ್ ಬಿಸಿಲಿರುತ್ತೆ, ಫುಲ್ ಇರಿಟೇಷನ್ ಆಗ್ತಿರುತ್ತೆ. ಅದರಲ್ಲೂ ಮಿಂಚು ಏನು ಗೊತ್ತಾ, ಬಿಸಿಲಿಗೆ ತಡ್ಕೊಳ್ಳೋದೇ ಇಲ್ಲ. ಅಲ್ಲಿ ಇನ್ನೇನು ಮಾಡ್ತೀಯಾ ಅಂತಂದಿದ್ದಕ್ಕೆ ಬೇಗ ಬೇಗ ಹೋಗಿ ಹೊಸದೊಂದು ಫೀಡಿಂಗ್ ಕುರ್ತಿ ಇತ್ತು, 1 ಟೈಮ್ ಅಷ್ಟೇ ಹಾಕ್ಕೊಂಡಿರೋದು. ಅದನ್ನು ಹಾಕ್ಕೊಂಡು ಬಂದು ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಅಷ್ಟರೊಳಗೆ ನಮ್ಮ ಅತ್ತೆ ಬಂದಿದ್ದಾರೆ. ಅತ್ತೆ ಬಂದರು ಅಂದ ತಕ್ಷಣ ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ಮೂವ್ ಮಾಡಬೇಕಲ್ವಾ, ಮಾಡ್ತಾಯಿದ್ದೀನಿ. ಅದಕ್ಕೆ ಧೂಳೆಲ್ಲ ತೆಗೆದು ನಾನೇನೇನು ಜೋಡಿಸಿಟ್ಕೊಂಡಿದ್ನೋ ಅದನ್ನು ಅಷ್ಟೇ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾಯಿದ್ವಿ. ದೇವ್ರಿಗೋಸ್ಕರ ಹೂವಿನ ಮಾಲೆ ಮತ್ತು ಹೂವು ಅದೆಲ್ಲ ತಂದು ಇಟ್ಕೊಂಡಿದ್ವಿ. ಸೊ ನಮ್ಮತ್ತೆ ಬಂದು ನಿಂತ್ಕೊಂಡು ಬೈತಾ ಇದ್ದಾರೆ ಅಂದರೆ ಸ್ವಲ್ಪ ರ್ಯಾಶಾಗೇನು ಬೈಯಲ್ಲ, ನಮ್ಮತ್ತೆ ಸ್ಮೂತಾಗಿ ಬೈತಾರೆ. ಎಷ್ಟೊತ್ತಾದ್ರೂ ಏನೂ ಮಾಡ್ಕೊಂಡಿಲ್ವ, ಎಷ್ಟೊತ್ತಿಗೆ ಗಾಡಿ ಹತ್ತಬೇಕಿತ್ತು ಅಂಥೇಳಿ ಅವ್ರ ಮಗಂಗೆ ಇನ್ನೇನು ಬೈತಾಯಿದ್ರು. ನೀನು ಇನ್ನೂ ಸ್ನಾನ ಮಾಡಿಲ್ವಲ್ಲ ಹಾಗೆ ಹಿಂಗೆ ಅಂತೇಳಿ. ಇಲ್ಲಮ್ಮ 2 ನಿಮಿಷ ನಂದೇನು ಅಂತಂದೇಳಿ ಅಂದ್ಕೊಂಡು ಈಗ ಮ್ಯಾನೇಜ್ ಮಾಡ್ತಾಯಿದ್ರು. ಮನೇಲಿರೋರು ಅಷ್ಟರದ್ದು ಕೂಡ ಕಂಪ್ಲೀಟ್ ಸ್ನಾನ ರೆಡಿ ಎಲ್ಲದಾಗಿದೆ. ರುದ್ರೇಶ್ ಮತ್ತು ಚೇತನ್ ಇಬ್ಬರು ಹೋಗಿ ಅಡುಗೆ ರೆಡಿ ಮಾಡ್ಕೊತಿದ್ದಾರೆ. ಇನ್ನೇನು ಚಿತ್ರಾನ್ನ ಮಾಡಿದ್ರಲ್ಲ ಅದನ್ನು ಬಾಕ್ಸ್ ಕಟ್ಕೊಂಡು ಒಂದು ಕಡೆ ಇಟ್ಕೊತಾ ಇದ್ದಾರೆ. ಆ್ಯಂಡ್ ನಾನು ಎಲ್ಲದು ಧೂಳು ತೆಗೆದು ದೇವ್ರಿಗೆ ಹೂವಿಟ್ಟು ದೀಪ ಹಚ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೊಂದು ಏನಂತಂದರೆ, ಗಾಡಿ ಬಂತು ನಿಂತಿದೆ ಆಲ್ರೆಡಿ ಕೆಳಗಡೆ. ಗಾಡಿ ಅಂದರೆ ಟಾಟಾ AC ಹೋಗ್ತಾ ಇದ್ದೀವಿ. ಸೊ ಜಯಂತ್ ಬೇರೆ ಗಾಡಿ ಮಾಡಬೇಕು ಆ್ಯಂಡ್ ಅದೇ ರೇಟ್ಗೆ ಬೇರೆ ಗಾಡಿ ಬರುತ್ತೆ ಹಾಗೆ ಹಿಂಗೆ ಅಂತೆಲ್ಲ ಹೇಳೋರು. ಬಟ್ ನಮ್ಮ ಮಾವಂದೇ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಏನೋ ನಮ್ಮದೇ ಗಾಡಿ ಅನ್ನೋ ಥರ ಇರುತ್ತೆ, ಬಾಂಧವ್ಯ ಇರುತ್ತೆ ಅಂತ ಹೇಳ್ಕೊಂಡು ಇರಲಿ ಬಿಡು ನೆಕ್ಸ್ಟ್ ಟೈಮ್ ಹೋಗುವಾಗ ನಮ್ಮ ಗಾಡಿ ಮಾಡಿಸ್ಕೊಂಡು ಹೋಗೋಣ ಅಂತ. ಇವಾಗ ಇದೇ ಗಾಡಿ ಇರಲಿ ಅಂತ ಅಂದ್ಕೊಂಡು ಅದೇ ಗಾಡೀಲಿ ಹೋಗೋಕ್ಕೆ ಎಲ್ಲದು ಕೂಡ ರೆಡಿ ಮಾಡ್ಕೊಂಡಿದ್ವಿ. ನಮಗೆ ಆ ಗಾಡೀಲಿ ಹೋಗಿ ಅಭ್ಯಾಸ ಇಲ್ಲ. ಆ್ಯಂಡ್ ನನ್ನ ಮಕ್ಕಳು ಕೂಡ ಫಸ್ಟ್ ಟೈಮ್ ಈ ಥರ ಗಾಡೀಲಿ ಹೋಗಿ ಅಭ್ಯಾಸ. ಅವ್ರ ರಿಯಾಕ್ಷನ್ಸ್ ನೋಡಬೇಕಿತ್ತು. ಮಿಟ್ಟು ಅಂತೂ ಅತ್ತೇ ಇಲ್ಲ.
ಗಾಡಿನ ಹತ್ತೋದಕ್ಕೂ ಫುಲ್ ಪ್ರಾಬ್ಲಮ್ ಮಾಡಿದ್ಲು. ಹತ್ತಿ ಕುತ್ಕೊಂಡಾದ್ಮೇಲೆ ತುಂಬ ಹೊತ್ತು ಅಳುನೇ ನಿಲ್ಲಲಿಲ್ಲ ಅವಳಿಗೆ. ಅದೇನೋ ಒಂಥರ ಸಮಥಿಂಗ್ ಬೇರೆ ಅನ್ನಿಸ್ತು ಅಂತ ಅನಿಸುತ್ತೆ ಅವಳಿಗೆ. ಅದು ಬಿಟ್ಟರೆ ಇನ್ನೇ ನಮ್ಮ ಚಿಟ್ಟಿಗೆ ಒಂಥರ ಹೊಸತನ ಇತ್ತು ಅಂತೇಳಿ ಆಟಾಡ್ದ. ಆ್ಯಂಡ್ ನನಗಂತೂ ಫುಲ್ ಟಯರ್ಡ್ ಆಯಿತು. ಹೋಗಿ ಬರೋದ್ರೊಳಗಡೆ ನೋಡ್ತೀರಿ ನೀವು ಎಷ್ಟು ಮಟ್ಟಿಗೆ ಟಯರ್ಡ್ ಆಗಿದ್ದೆ ಅಂತೇಳಿ. ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ದೀಪ ಹಚ್ಚಿ, ಅದರಲ್ಲಿ ಇವತ್ತು ಸ್ವಲ್ಪ ಸ್ಪೆಷಲ್ ಏನು ಅಂದರೆ ತುಪ್ಪದ ದೀಪ ಹಚ್ಚಿ ಹೋಗ್ತಾ ಇದ್ದೀನಿ. ಆ್ಯಂಡ್ ನೀವು ಅಂದ್ಕೊಂಡಿರ್ಬೋದು ಮನೆ ದೇವರು ಅಂತಂದರೆ ಪ್ರತಿ ವರ್ಷ ಹೋಗ್ತಾ ಇದ್ರು ಅಂತೇಳಿ. ಬಟ್ ನಿಮ್ಗೆ ಗೊತ್ತಾ, ನಾನು ಇವಾಗ ಮದುವೆ ಆಗಿ ಇನ್ನೊಂದು 3 ತಿಂಗಳಾಯಿತು ಅಂದರೆ 7 ವರ್ಷ ಆಗುತ್ತೆ. ದೇವರು, ನಮ್ಮ ಮನೆ ದೇವ್ರಿಗೆ ಗೊತ್ತೇ ಇರಲಿಲ್ಲ 6 ವರ್ಷದವರೆಗೂ. ಆ್ಯಂಡ್ 6 ವರ್ಷ ಆದಮೇಲೂ ಕೂಡ ಎಲ್ಲರೂ ಸೇರಿಕೊಂಡು ಮನೆ ದೇವ್ರಿಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡು ದೇವ್ರಿಗೆ ಹೊರಟ್ರೆ, ನಾನು ನನ್ನ ಗಂಡ ಮಾತ್ರ ಹೊರಟಿರಲಿಲ್ಲ. ಆ ಟೈಮಲ್ಲಿ ನಮ್ಮದು ಮೈಂಡ್ಸೆಟ್ ಬೇರೆ ಥರ ಇತ್ತು. ಬೇರೆ ಥರ ಅಂತಂದರೆ ತುಂಬ ವರ್ಸ್ಟ್ ಅಂತ ಅನ್ಬೋದು. ಯಾಕಂದರೆ ನಾವಿರೋವಂಥ ಜಾಗದಲ್ಲಿ ದೇವ್ರನ್ನೇ ನಂಬಲ್ಲ. ಸೊ ಹಾಗೆ ನಮ್ಮ ತಲೆಯಲ್ಲಿ ತುಂಬಿರೋದರದ್ದು. ಆ್ಯಂಡ್ ನಾವು ಏನು ಮಾಡಿದ್ವಿ, ಅಷ್ಟು ದಿನವೂ ದೇವ್ರನ್ನ ನಂಬಿದಂಥವ್ರು, ದೇವ್ರಂದರೆ ಇಲ್ವಂತೆ ಅಂದರೆ ಕೆಲವೊಬ್ಬರು ಇರ್ತಾರೆ. ಮೇ ಬಿ ತುಂಬ ಜನಕ್ಕೆ ಇದು ಫೀಲ್ ಆಗಿರುತ್ತೆ. ಅಕ್ಕಪಕ್ಕದಲ್ಲಿರೋರೇ ದೇವ್ರಿಗೆ ಇವ್ರೇನೂ ಇಲ್ಲ ಅಂತಂದಾಗ ನಾವು ಹಾಗೆ ಆಟಗೂಟ ಜೈ ಅನ್ನೋ ಥರ ಇರ್ತಿದ್ವಿ. ಸೊ ಹಾಗೆ ಇದ್ಬಿಟ್ಟು ನಾವೇನು ಮಾಡಿದ್ವಿ, ನಮ್ಮ ಸ್ವಂತ ಅತ್ತೆ ಮಾವ ಎಲ್ಲರೂ ಬನ್ನಿ ಹೋಗಿ ಬರೋಣ ಅಂತಂದರೆ, ಹೋಗ್ರಿ ಇನ್ನೇನು ನಾವು ನೆಕ್ಸ್ಟ್ ಬರ್ತೀವಿ ಹಾಗೆ ಹಿಂಗೆ ಅಂತೇಳಿ ಸ್ವಲ್ಪ ಇರುತ್ತಲ್ಲ, ಅದನ್ನು ತೋರಿಸ್ಕೊಂಡ್ವಿ. ಬಟ್ ದೈವ ಶಕ್ತಿ ಮುಂದೆ ಬೇರೆ ಏನಿಲ್ಲ ಅಂತಂತಾರಲ್ಲ, ಅದನ್ನು ನಾನು ಸೀರಿಯಸ್ಲಿ ಒಪ್ತೀನಿ. ಅದಾಗಿ ಏನಿಲ್ಲ ತಾನೇ ಎಲ್ಲದು ನಡೆಯೋವಾಗ ನನ್ನನ್ನು ಯಾವ ಪರಿಸ್ಥಿತಿಲಿ ಆ ದೇವ್ರು ಕರೆಸ್ಕೊಂಡಿದ್ದು ಅಂದರೆ, ದೇವರೇ ನಾನೊಬ್ಬಳೇ ತುಂಬ ಹುಷಾರಿಲ್ಲ, ಕೈ ಕಾಲು ಕಂಪ್ಲೀಟ್ಲಿ ಶೇಕ್ ಆಗ್ತಾ ಇದೆ. ನನಗೆ ಬದುಕ್ತೀನೋ ಇಲ್ಲೋ ಅನ್ನೋ ಒಂದು ನಂಬಿಕೆನೂ ಇರಲಿಲ್ಲ. ಆ ಲೆವೆಲ್ಗೆ ಜೀವನನೂ ಕಂಪ್ಲೀಟ್ಲಿ ಕೆಟ್ಟೋಗಿತ್ತು, ಜೀವನೂ ಕಂಪ್ಲೀಟ್ಲಿ ಕೆಟ್ಟೋಗಿತ್ತು. ಸೊ ಎರಡೂ ಕೂಡ ನನಗೆ ಕೈ ಕೊಟ್ಟಾಗ ನೆನಪಾಗಿದ್ದು, ನೀವು ಮನೆ ದೇವ್ರಿಗೆ ಹೋಗಿ ಬಂದಿದ್ದೀರಾ, ನೋಡೋಣ ಹೋಗಿ ಬರ್ರಿ ಅಂತೇಳಿ. ಆ ಟೈಮಲ್ಲಿ ₹1 ಕೂಡ ಇಲ್ಲ. ನಮ್ಮಮ್ಮ, ಹೌದು ನೀವು ದೇವ್ರಿಗೆ ಹೋಗೇ ಇಲ್ಲ, ಅದರಲ್ಲೂ ನಿಮ್ಮ ಅತ್ತೆಯವ್ರು ಕರೆದ್ರು ಕೂಡ ನೀವು ಹೋಗಿಲ್ಲ, ಸೊ ನೋಡೋಣ ಹೋಗಿ ಬನ್ನಿ ಅಂತೇಳಿ ₹1000 ಸಾಲ ಮಾಡಿ ಕೊಟ್ಟಿದ್ದು. ಸೊ ಅದರಲ್ಲಿ ನಾವಿಬ್ಬರು ಕೂಡ ಎದ್ದೋಗಿದ್ದು. ಬಟ್ ಒಂದು ತೃಪ್ತಿಯಿಂದ ಹೇಳ್ತೀನಿ, ಇವತ್ತು ನನ್ನ ಹತ್ರ ಎಲ್ಲ ಇದೆ ಅಂತ ನಾನು ಯಾವತ್ತೂ ಹೇಳ್ತಿಲ್ಲ. ಸೀರಿಯಸ್ಲಿ ಇವತ್ತಿಲ್ಲ, ಬಟ್ ನಾಳೆ ಬರುತ್ತೆ, ಅದು ಗೊತ್ತು. ಬಟ್ ಆದರೆ ಅವತ್ತು ದೇವ್ರಿಗೆ ಹೋಗೋವಂಥ ಪರಿಸ್ಥಿತಿಲಿ ಏನಿದ್ವಲ್ಲ, ಆ ಪರಿಸ್ಥಿತಿಗಿಂತ ಇವತ್ತು ತುಂಬ ಬೆಟರ್ ಆಗಿ ಇದ್ದೀವಿ. ಆ್ಯಂಡ್ ಇವತ್ತು ನಾವೇನು ಹೊರಡ್ತಾ ಇದ್ದೀವಲ್ಲ, ಇದೆಲ್ಲದೂ ಕೂಡ ನಮ್ಮದೇ ದುಡ್ಡಲ್ಲಿ, ನಾವು ದುಡ್ದಿರೋಂಥ ದುಡ್ಡಲ್ಲಿ. ಇದಿಷ್ಟು ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಮನುಷ್ಯ ಏನೇ ಮಾಡಿದ್ರು ಕೂಡ ಇವತ್ತಿನ ಊಟಕ್ಕೆ, ಇವತ್ತಿನ ಬಟ್ಟೆಗೆ ಅಲ್ವಾ. ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮನೆ ದೇವತೆನೇ ನಾವು ಬಿಟ್ಟು ಬೇರೆಲ್ಲ ಮಾಡ್ತೀವಿ ಅಂತಂದರೆ ಸಾಧ್ಯ ಆಗದೆ ಇರೋದು ಅಂತ ಅಂದ್ಕೊಂಡು ಆವತ್ತಿಂದ ಒಂದೇ ಒಂದು ಬೇಡ್ಕೊಂಡಿದ್ದು, ತಪ್ಪಾಯಿತು, ಒಂದು ಸರಿ ಮಾಡಿದ ತಪ್ಪನ್ನು ಮತ್ತೆ ಮಾಡಬಾರ್ದು. ಅವನೇ ಮನುಷ್ಯ, ತಿದ್ಕೊಳ್ಳೋಕೊಂದು ಅವಕಾಶ ಕೊಟ್ಟಿದೆಯಾ, ಅದನ್ನು ನಾನು ಸಂಪೂರ್ಣವಾಗಿ ನಿಭಾಯಿಸ್ತೀನಿ. ಇನ್ಮೇಲೆ ನಮ್ಮ ಜೀವನನ ಇನ್ನೊಬ್ಬರು ಕೈಯಲ್ಲಿ ಕೊಡಲ್ಲ, ಹಾಗೆ ನಮ್ಮ ಒಂದು ಭಾವನೆಗಳನ್ನೂ ಕೂಡ ಇನ್ನೊಬ್ಬರು ಕೈ ಕೊಡಲ್ಲ. ನಮ್ಮ ಭಾವನೆಗಳಾಗಿರ್ಬೋದು, ನಮ್ಮ ಜೀವನ ಆಗಿರ್ಬೋದು, ನಮ್ಮ ಜೀವನದ ಸ್ಟೆಪ್ಸ್ ಅಂದರೆ ಹೆಜ್ಜೆಗಳಾಗಿರ್ಬೋದು, ಪ್ರತಿಯೊಂದು ನಮ್ಮದೇ ಆಗಿರಬೇಕು ಅನ್ನೋದು ಅರ್ಥಕೊಂಡೆ ಅಲ್ಲಿಂದ ಇಲ್ಲಿವರೆಗೂ ಎಷ್ಟೇ ಕಷ್ಟ ಇದ್ದರೂ ಕೂಡ ನಡಿಲೇಬೇಕು ಅಂತ ಅಂದ್ಕೊಂಡು ನಡೀತಾನೆ ಬರ್ತಾ ಇದ್ದೀನಿ. ಸೊ ಹೆಂಗೋ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೀರಿಯಸ್ಲಿ ತುಂಬ ಇಷ್ಟಪಟ್ಟು ಬೇಡ್ಕೊತೀನಿ ದೇವ್ರ ಹತ್ರ. ಏನಂತಂದರೆ, ನನಗೇನು ಕೊಡ್ತೀಯೋ ಏನು ಬಿಡ್ತೀಯೋ ನನಗೇನೂ ಗೊತ್ತಿಲ್ಲ, ಯಾವುದು ಸರಿ ಅದು ಕೊಡು, ಯಾವುದು ಸರಿಯಲ್ಲ ಅದು ನೀನೇ ನನ್ನಿಂದ ದೂರ ಮಾಡು ಅಂತ ಹೇಳಿ ತುಂಬ ಪ್ರೀತಿಯಿಂದ ಬೇಡ್ಕೊತೀನಿ. ಅಷ್ಟೇ ಪ್ರೀತಿಯಿಂದ ಭಕ್ತಿಯಿಂದನೇ ಪೂಜೆ ಮಾಡ್ತೀನಿ. ಮೇ ಬಿ ಅದಕ್ಕೇನಾದರೂ ಇಷ್ಟೊಂದು ನನಗೆ ಒಳ್ಳೇದಾಗ್ತಾ ಇದೆನಾ ಅಂತ ಅನ್ನಿಸ್ತಾ ಇದೆ. ಒಳ್ಳೆಯದು ಅಂತಂದರೆ, ಸೊ ಫ್ರೆಂಡ್ಸ್, ದುಡ್ಡು ಬರ್ತಾ ಇದೆ, ದುಡ್ಡು ಸಿಗ್ತಿದೆ, ಅದು ಇದು ಅಂದರೆ ನಾನು ದುಡ್ಡೇ ಡೆಸ್ಟಿನೇಷನ್ ಅಂತ ಅಂದ್ಕೊಂಡೇ ಇಲ್ಲ. ಮಲಗೋವಾಗ ನೆಮ್ಮದಿಯಿಂದ ಆರೋಗ್ಯವಾಗಿ ಮನೇಲಿ ಪ್ರೀತಿಯಿಂದ ಇದ್ದರೆ ಅದು ಆ್ಯಕ್ಚುಲಿ ರಿಚ್ನೆಸ್. ಸೊ ಅದನ್ನು ಕೊಂಡ್ಕೊಳ್ಳೋಕ್ಕೋಸ್ಕರ ಮಾತ್ರ ದಿನ ಬಡ್ದಾಡಬೇಕು ಮನುಷ್ಯ. ಮೇ ಬಿ ಇದೇ ಒಂದು ಮೈಂಡ್ಸೆಟ್ನ ನನಗೆ ಇನ್ನೆಷ್ಟು ಲೈಫ್ ಫಾರ್ವರ್ಡ್ ಆದರೂ ಕೂಡ ಇದೇ ಮೈಂಡ್ಸೆಟ್ನ ಕೊಡು ಅಂತಲೇ ಬೇಡ್ಕೊತೀನಿ. ಸೊ ಇದಿಷ್ಟು ನಮ್ಮ ಮನೆ ದೇವತೆ ಕಥೆ. ಅದಕ್ಕೋಸ್ಕರನೇ ನಾನು ತುಂಬ ಇಂಪಾರ್ಟೆನ್ಸ್ ಕೊಡೋದು. ಆ್ಯಂಡ್ ಇನ್ನಷ್ಟು ಬಿಡಿಸಿ ಹೇಳಿದರೆ ನಿಮ್ಗೆ ಅರ್ಥ ಆಗಬಹುದು, ಬಟ್ ಹೇಳುವಂಥ ಸಮಯ ಬಂದಾಗ ನನ್ನ ಲಾಗ್ಸಲ್ಲಿ ನಾನು ಒಂದೊಂದೇ ಶೇರ್ ಮಾಡ್ಕೊತಾ ಇರ್ತೀನಿ. ಮೇ ಬಿ ತುಂಬ ಇಷ್ಟಪಡ್ತಾ ಇದ್ದೀರಿ ನಾನು ಹೇಳುವಂಥದ್ದು, ಆಮೇಲೆ ನಮ್ಮ ಲೈಫಲ್ಲಿ ಆಗಿರೋವಂಥದ್ದನ್ನು ಕೆಲವೊಂದನ್ನು ಶೇರ್ ಮಾಡ್ಕೊತಾ ಇರ್ತೀನಲ್ವ. ಸೊ ಅವಾಗೆಲ್ಲ ತುಂಬ ಜನ ಇಷ್ಟಪಡ್ತಾ ಇರ್ತೀರಾ, ಅದಕ್ಕೋಸ್ಕರನೇ ಇದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಹಾಗೆ ಇವಾಗ ಮತ್ತೆ ಒಂದು ಕವರಲ್ಲಿ ಏನೇನೆಲ್ಲ ಇಟ್ಕೊಂಡಿದ್ದೆ ಅದನ್ನೆಲ್ಲ ತೆಗೆದು ಕವರಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಉಡಕ್ಕಿ ಸಾಮಾನು, ಸೀರೆ, ನಿನ್ನೆ ಲಾಸ್ಟ್ ವ್ಲಾಗಲ್ಲಿ ಏನು ತೋರಿಸಿದ್ದೆ ಅದೆಲ್ಲದೂ ಕೂಡ ಇಟ್ಕೊತಾ ಇದ್ದೀನಿ. ಮತ್ತು ಪಾಪುಗೆ ಬಟ್ಟೆ ಏನು ಚೇಂಜ್ ಮಾಡಬೇಡ, ಇರೋ ಬಟ್ಟೆಲ್ಲೇ ಕರ್ಕೊಂಬಾ ಅಂತ ಹೇಳಿದ್ರು. ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಹೋಗೋವಾಗ ಅವಳಿಗೂ ಸ್ವಲ್ಪ ಮೈಗಿ ಎಲ್ಲ ಒರೆಸಿ ಹೊಸ ಬಟ್ಟೆ ಹಾಕೊಂಡು ಕರ್ಕೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಐ ಆಮ್ ನಾಟ್ ಎ ಪರ್ಫೆಕ್ಟ್, ನನಗಿದು ಯಾವುದೂ ಗೊತ್ತಿರಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ಲಕ್ಕಿಯೆಸ್ಟ್ ವಿಚಾರ ಏನು ಅಂತಂದರೆ, ಮೊದಲನೇ ಮಗ ಮತ್ತು ಎರಡನೇ ಮಗಳಿಗಿಂತ ಮೂರನೇ ಮಗಳಿಗೆ ಮನೆ ದೇವತೆ ಹತ್ರ ಹೋಗಿ
ನೀಟ್ ಅಂದರೆ ಶಾಸ್ತ್ರೋಕ್ತವಾಗಿ ಅವಳಿಗೆ ಏನೇನು ಆಗಬೇಕಿತ್ತು ಅದೆಲ್ಲ ಆಯಿತು. ಅದು ತುಂಬ ಅಂದರೆ ತುಂಬ ಖುಷಿ ಆಯಿತು. ತೋರಿಸ್ತೀನಿ. ಈ ಥರದ್ದೆಲ್ಲ ನಾವು ನೋಡಿರಲಿಲ್ಲ. ಆ್ಯಂಡ್ ನಮ್ಮದ್ರಲ್ಲಿ ಹಿಂಗೆ ಮಾಡ್ತಾರಂತಲೂ ಗೊತ್ತಿರಲಿಲ್ಲ. ನಮ್ಮಮ್ಮ ಅವರೆಲ್ಲ ಮಾಡುವಾಗ ಹೇಳಿದ್ದು ಅಂತಂದರೆ, ಇದು ನೋಡು ನಾವು ಚಿಕ್ಕವರಿದ್ದಾಗ ನಮ್ಮ ಪರಂಪರೆಯಲ್ಲಿ ಇದೇ ಥರ ಮಾಡ್ತಾಯಿದ್ರು, ಬಟ್ ಇವಾಗ ಎಲ್ಲೂ ಮಾಡ್ತಾ ಇಲ್ಲ, ಬಟ್ ಇವಾಗ ನೋಡಿ ತುಂಬ ಖುಷಿ ಆಯಿತು ಅಂತೇಳಿ ನಾನು ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ. ಹಾಗೆ ದೇವ್ರಿಗೆ ಸೀರೆ ತಂದಿರೋದು ಕೂಡ ನನ್ನ ಮೊದಲ ಸಂಬಳ ಅಂತ ಏನು ಬರುತ್ತೆ ಪೇಮೆಂಟ್, ಅದೆಲ್ಲ ತರ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದೇ ದುಡ್ಡಲ್ಲೇ ಇವಾಗ ದೇವ್ರಿಗೋಸ್ಕರ ಸೀರೆ ಕೂಡ ತಂದಿರೋದು. ಆ್ಯಂಡ್ ನಮ್ಮನೆ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ದೇವ್ರ ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಸ್ವಲ್ಪ ಗೋಲ್ಡನ್ ಇದರಲ್ಲಿ ಹಚ್ಚಿದ್ದೆ. ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕಿಂತ ಜಾಸ್ತಿ ಅದು ವಾಟರ್ ಪ್ರೂಫ್ ರೆಸಿಸ್ಟೆನ್ಸ್ ವಾಲ್ ಸ್ಟಿಕ್ಕರು. ಅದ್ರ ಮೇಲೆ ಎಣ್ಣೆ ಬಿತ್ತು ಮತ್ತು ಧೂಳು ಬಿತ್ತು ಅಂದರೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಟೈಲ್ಸ್ ಇದ್ದಾಗ ನನಗೊಂಥರ ಇರಿಟೇಷನ್ ಅನಿಸೋದು. ಕ್ಲೀನ್ ಮಾಡುವಾಗ ಸೋಪ್ ಹಚ್ಚಿ ತೊಳಿಲೇಬೇಕಿತ್ತು. ಆ ಥರದ್ದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಇವಾಗ ಒಂದು ಹಸಿ ಬಟ್ಟೆ ಮಾಡ್ಕೊಂಡು ಒರೆಸ್ಬಿಟ್ರೆ ಸಾಕು, ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಅದು ಹಚ್ಚಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ಒಂದು ಬ್ಯಾಗಲ್ಲಿ ಊಟಕ್ಕೋಸ್ಕರ ಏನೇನೆಲ್ಲ ತೊಗೊಂಡಿದ್ವಿ ಅದನ್ನ ಇಟ್ಕೊತಾ ಇದ್ದೀವಿ. ಇನ್ನೊಂದು ಬ್ಯಾಗಲ್ಲಿ ಹಣ್ಣು, ಕಾಯಿ, ಹೂವು, ಎಲೆ, ಉಡಕ್ಕಿ ಸಾಮಾನು ಪ್ರತಿಯೊಂದು. ಆದರೂ ಒಂದು ಮರ್ತೋಗಿದ್ದೀನಿ ಗೊತ್ತಾ, ಏನು ಅಂತಂದರೆ ನಿಂಬೆಹಣ್ಣಿನ ಕವರ್ ಇಲ್ಲೇ ಬಿಟ್ಟೋಗಿದ್ದೀನಿ, ಮತ್ತು ಬಳೆಗಳು ತೊಗೊಂಡೋಗಿರಲಿಲ್ಲ, ಮತ್ತು ಅರಿಶಿನ ಕುಂಕುಮ ತೊಗೊಂಡೋಗಿರಲಿಲ್ಲ. ಅಲ್ಲಿ 2 ಸಿಕ್ತು, ನಿಂಬೆಹಣ್ಣು ಸಿಕ್ತು ಮತ್ತು ಅರಿಶಿನ ಕುಂಕುಮ ಸಿಕ್ತು, ಬಳೆ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಏನು ಮಾಡಿಕೊಂಡೆ ಅಂದರೆ ದೇವರಿಗೆ ಬೇಡ್ಕೊಂಬಿಟ್ಟೆ. ಚಿಕ್ಕ ಪುಟ್ಟ ತಪ್ಪಂದ್ರೂ ಗ್ಯಾರಂಟಿ ಮಾಡೇ ಮಾಡ್ತೀನಿ. ಅದಕ್ಕೋಸ್ಕರನೇ ನೆಕ್ಸ್ಟ್ ಬರೋವಾಗ ನಾನು ಎಲ್ಲದೂ ತೊಗೊಂಬರ್ತೀನಿ ಇದೇ ಥರ ಅಂತ ಅಂದ್ಕೊಂಡು ಮತ್ತೆ ಬಂದಿದ್ದೀನಿ. ಮತ್ತು ನೆಕ್ಸ್ಟ್ 3 ತಿಂಗಳು ಬಿಟ್ಟಾದಮೇಲೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅವತ್ತಿನ ದಿನವೇ ಹೋಗಬೇಕು ಅಂತೇಳಿ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ರೆಡಿಯಾಗಿ ಚೆನ್ನಾಗಿ ಸರ ಹಾಕ್ಕೊಂಡು ಹೋಗಬೇಕು ಹಾಗೆ ಹಿಂಗೆ ಎಲ್ಲ ಅಂದ್ಕೊಂಡ್ರೋಳು. ಕೊನೆಗೆದ್ದು ಹೆಂಗೆ ರೆಡಿ ಆಗಿದ್ನೋ ಹಾಗೆ ಹೊರಡೋ ಪರಿಸ್ಥಿತಿ ಬಂತು. ಲೇಟ್ ಆಯಿತು ಅಂತೇಳಿ ಹಾಗೆ ಚಲ್ ಮಾಡಿಕೊಂಡು ಹೋಗ್ಬಿಟ್ಟಿದ್ದೀನಿ. ಆಮೇಲೆ ನನ್ನ ತಲೆಗೆ ಸ್ನಾನ ಮಾಡಿದ್ಮೇಲೆ ಕೂದಲು ಬಾಚಲ್ಲ, ಅದು ಬಂದುಬಿಟ್ಟಿದೆ ನನಗೆ. ಯಾವಾಗಲೂ ಅಷ್ಟೇ ದೇವ್ರಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕೂದಲು ಬಾಚಲ್ಲ, ಹಾಗೆ ಕೈಯಲ್ಲಿ ರಫ್ ಆಗಿ ನಾನು ಏನಾದರೂ ಕ್ಲಿಪ್ ಹಾಕ್ಕೊಂಡು ಹೋಗ್ತಿರ್ತೀನಿ. ಆ್ಯಂಡ್ ಇದೇ ನೋಡಿ ನಮ್ಮ ಮನೆ ದೇವತೆ ದುರ್ಗಾಂಬಿಕಾ ದೇವಿ ಪ್ರಸನ್ನ ಕಾಣಿಸ್ತಾ ಇದೆಯಲ್ಲ, ಪಕ್ಕದಲ್ಲಿ ಬಿಲ್ಡಿಂಗ್ ಕಲ್ಲಿಂದ ಏನು ಕಾಣಿಸ್ತು ನಿಮಗೆ. ಸೊ ಆ ಕಟ್ಟಡ ಬಂದು ನೆಕ್ಸ್ಟು ದೇವ್ರಿಗೆ ಆ ದೇವಸ್ಥಾನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಪಾರಂಪರಿಕವಾಗಿ ಬಂದಂಥ ದೇವಸ್ಥಾನ. ಆ್ಯಂಡ್ ನಾವಿಲ್ಲೆಲ್ಲರೂ ಕೂತ್ಕೊಂಡಿದ್ದೀವಿ. ನೀವೆಲ್ಲರೂ ನಮ್ಮ ಅತ್ತೆನ ಕೇಳ್ತಾ ಇರ್ತೀರಲ್ಲ, ಈ ಲಾಗಲ್ಲಿ ನಮ್ಮ ಅತ್ತೆನ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಇವಾಗ ಏನು ಆ ಪಾಪನ ಹಿಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ ಅವರೇ ನಮ್ಮ ಅತ್ತೆ. ಇನ್ನೂ ಝೂಮಾಗೆ ತೋರಿಸ್ತೀನಿ. ಆಮೇಲೆ ಬಂದ ತಕ್ಷಣ ಎಲ್ಲದೂ ಕೂಡ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ನಾನು ಇರುವಂಥ ಕನ್ಫ್ಯೂಷನಲ್ಲಿ ನನ್ನ ಮೈಂಡ್ಸೆಟಲ್ಲಿ ಶೂಟ್ ಮಾಡೋಕ್ಕಂತೂ ಆಗಲ್ಲ. ನಿಂದೇ ಜವಾಬ್ದಾರಿ ಅಂತೇಳಿ ಜಯಂತಿ ಹೇಳಿ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಆ ಕಡೆ ಒಂತಲೆ ಈ ಕಡೆ ಒಂತಲೆ ನನಗೆ ಫಸ್ಟೇ ಗೊತ್ತಿಲ್ಲ ಏನು, ಇವಾಗ ಹೊಸ್ದಾಗಿ ಮಾಡ್ತಿರೋದು. ಸೊ ಸ್ವಲ್ಪ ನೋಡ್ಕೊ ಅಂತೇಳಿ ಎಲ್ಲದೂ ಜಯಂತಿಗೆ ಒಪ್ಪಿಸಿ ನನ್ನ ಪಾಡಿಗೆ ನಾನು ಕಂಪ್ಲೀಟ್ಲಿ ಫ್ಯಾಮಿಲಿ ಇದ್ರಲ್ಲಿ ಮುಳುಗ್ಬಿಟ್ಟಿದ್ದೀನಿ. ಏನು ಶೂಟ್ ಮಾಡಿದಾರೋ ಏನಿಲ್ವೋ ಇದನ್ನು ಏನೂ ನೋಡ್ಕೊಳ್ಳಿಲ್ಲ. ಅದಕ್ಕಂತಲೇ ಲೇಟಾಗಿ ಲಾಗ್ ಬರ್ತಾ ಇರೋದು. ಆ್ಯಂಡ್ ಇಲ್ಲಿ ನಮ್ಮ ಮುದ್ದಕ್ಕನ ಹೆಂಗಿದ್ದೋ ಹಂಗೆ ತೊಗೊಂಬಂದುಬಿಟ್ಟಿದ್ದೀವಿ. ಉಡಕ್ಕಿ ಸಾಮಾನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀವಿ. ಇದು ಹಳ್ಳಿ, ಚಿಕ್ಕ ಹಳ್ಳಿ, ಬೊಗಳೆರಟ್ಟಿ ಅಂತೇಳಿ. ದುರ್ಗದಿಂದ ಒಂದು 15 ನಿಮಿಷ ಆಗುತ್ತೆ. ಸೊ ಅಲ್ಲಿಂದ ಒಳಗೆ ಬಂದರೆ ದುರ್ಗಮ್ಮನ ದೇವಸ್ಥಾನ ಅಂದರೆ ಯಾರು ಬೇಕಾದ್ರೂ ತೋರಿಸ್ತಾರೆ, ತುಂಬ ಫೇಮಸ್ ಅಂತೆ. ಬಟ್ ಆ್ಯಂಡ್ ಇಲ್ಲಿ ಏನಂತಂದರೆ ಬೆಳಗ್ಗೆ ಪೂಜೆ ಸ್ಟಾರ್ಟ್ ಆಗುತ್ತೆ 10 ಗಂಟೆ, ಅಂದರೆ ಕಂಪ್ಲೀಟ್ ಪೂಜೆ ಆದಮೇಲೆ ಬಾಗಿಲು ತೆಗೆಯೋದು. ಸೊ ಜಯಂತ್ ಅದನ್ನು ಚೆನ್ನಾಗಿ ಶೂಟ್ ಮಾಡಿದರು, ನನಗೆ ಇಷ್ಟ ಆಯಿತು. ನಾನು ನಿಮಗೆ ತೋರಿಸ್ತೀನಿ. ಹಳ್ಳಿಗಳಲ್ಲೆಲ್ಲ ಈ ಥರ ಪದ್ಧತಿ ಜಾಸ್ತಿ ಇರುತ್ತೆ. ಸೊ ಕಂಪ್ಲೀಟ್ ಬೆಳಗ್ಗೆಯಿಂದ ಹಿಡಿದು ಅವ್ರ ಟೈಮಿಂಗ್ಸ್ ಅಂತ ಏನಿರುತ್ತೆ ಅದಾಗೋವರೆಗೂ ಒಳಗಡೆ ಪೂಜೆ ಮಾಡಿ ಹೊರಗಡೆ ಎಲ್ಲ ಭಕ್ತರಿಗೆ ಕೂತ್ಕೊಂಡಿರ್ತಾರೆ, ಹೂ ಕೊಡುತ್ತೆ ಅಂತೇಳಿ. ಸೊ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಎಷ್ಟು ಬೇಗ ಹೂ ಕೊಡ್ತಾರೆ. ಆ ನಂಬಿಕೆ ನೋಡಿ, ಆ ನಂಬಿಕೆನೇ ಜೀವ ಉಳಿಸೋದು ಅಂತಾರಲ್ಲ, ಅದು ಎಷ್ಟು ಗಟ್ಟಿಯಾಗಿರಬಹುದು ಆ ನಂಬಿಕೆ ಅಂತ. ಸೊ ನಾನೇನು ಹೂ ಕೇಳಿಲ್ಲ, ಅಮ್ಮ ಕೇಳ್ಕೊತ ಕೂತ್ಕೊಂಡಿದ್ರು. ಏನೋ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಕೇಳೋಣಂತೆ, ಬಾರಮ್ಮ ಇಷ್ಟೊತ್ತಿಗಾಗಲೇ ಸಾಕಾಗಿಬಿಟ್ಟಿದೆ ಅಂತ ಅಂದ್ಕೊಂಡು ವಾಪಸ್ ಬಂದ್ವಿ. ಆಲ್ಮೋಸ್ಟ್ ನಾವು ಹೋಗೋದ್ರೊಳಗಡೆ ಒಂದು 8:45 ಆಗಿತ್ತು. 9 ಗಂಟೆ ಅಲ್ಲಿ ಎಕ್ಸಾಕ್ಟ್ ಇದ್ದಿದ್ದು ನಾವು. 9 ಗಂಟೆಯಿಂದ 10:30ವರೆಗೂ ಹೀಗೆ ಹೊರಗಡೆ ಕೂತ್ಕೊಂಡಿದ್ದು, ಕಂಪ್ಲೀಟ್ ಪೂಜೆ ಆಗೋವರೆಗೂ. ಮತ್ತು ಹೊರಗಡೆ ದರ್ಶನ ಇಲ್ವಲ್ಲ, ಅದಾಗಿದ್ದ ತಕ್ಷಣ ನಮಗೇನೇನು ಬೇಕು ಅದನ್ನೆಲ್ಲ ಮಾಡಿಕೊಟ್ರು. ಮತ್ತು ನಾನು ಮನೇಲಿ ಕೂತ್ಕೊಂಡೇನು ರೆಡಿ ಮಾಡಿದ್ದೆ, ನಿಂಬೆಹಣ್ಣಿನ ದೀಪ, ತುಪ್ಪದ ದೀಪ ನೋಡಿ ತಟ್ಟೆಲಿ ಕಾಣಿಸ್ತಾ ಇದೆನಾ, ಅಮ್ಮ ಎಲ್ಲ ಹಾಕಿಟ್ಟಿದ್ದಾರೆ ಒಂದು ತಟ್ಟೆ ಎಲ್ಲ ಇಸ್ಕೊಂಡು. ಇದನ್ನು ಕೂಡ ಹಚ್ತೀನಿ ಅಂತಲೇ ರೆಡಿ ಮಾಡಿಟ್ಕೊಂಡಿದ್ದು. ನಾನು ಯಾವಾಗ ಬರ್ತೀನಿ ಆ್ಯಂಡ್ ದೇವತೆಗೆ ದುರ್ಗಮ್ಮನ ದೇವಸ್ಥಾನಕ್ಕೆ ಯಾವಾಗ ಹೋಗ್ತೀನೋ ಆವಾಗ ಪ್ರತಿ ಸಾರಿನೂ ನಿಂಬೆಹಣ್ಣಿನ ದೀಪ ಹಚ್ತೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇನ್ಮೇಲೆ ನಾನು 3 ತಿಂಗಳಿಗೆ ಹೋದ್ರೂ ಸರಿ, 6 ತಿಂಗಳಿಗೆ ಹೋದ್ರೂ ಸರಿ, ತಿಂಗಳ ಹೋದ್ರೂ ಸರಿ. ಸೊ ಪ್ರತಿ ಸಾರಿ ಹೋಗೋವಾಗ ನಾನು ನಿಂಬೆಹಣ್ಣಿನ ದೀಪ ರೆಡಿ ಮಾಡಿಕೊಂಡೇ ಹೋಗ್ತೀನಿ. ಪ್ರತಿದಿನ ಹಚ್ಚೋವಂಥ ಸೌಭಾಗ್ಯ ಏನಾದರೂ ಸಿಗಲ್ಲ ಆ ಅಮ್ಮನ ಮುಂದೆ. ಆ ಮನೆಯಲ್ಲೇ ನೆನೆಸಿ ದೀಪ ಹಚ್ತೀನಿ. ಮತ್ತು ಡೈರೆಕ್ಟಾಗಿ ಹೋದಾಗ ಹಚ್ಚಬೇಕು ಅಂತಂದರೆ ನನಗಿನ್ನೂ ಖುಷಿ. ಸೊ ಹಾಗಾಗಿ ಈ ಥರ ಅಂದ್ಕೊಂಡಿರೋದು. ಆ್ಯಂಡ್ ಏನು ಅಂತಂದರೆ
ಅಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡಿದ್ಲು ಮಿಂಚು. ಆಟ ಆಡಿದ್ಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಹಬ್ಬ ಎಷ್ಟು ಇರಿಟೇಷನ್ ಮಾಡ್ಕೊಂಡ್ಳು ಅಂದರೆ, ನಾನಂತರೂ ಅವಳಿಗೆ ಆಟಾಡಿಸಿ ಸಾಕಾಗ್ಬಿಡ್ತು. ಒಂದು ತಾಸೇನೋ ಅವಳು ಅಸಲು ಕೆಳಗಡೆನೇ ಕೂತ್ಕೊಂಡಿಲ್ಲ. ಆಮೇಲೆ ನಿಧಾನಕ್ಕೆ ಹಾಲಿಗೆ ಹಾಕ್ಕೊಂಡು ಮಲಗಿಸಿ ಮತ್ತು ಪೂಜೆ ಏನಿತ್ತು ಅದನ್ನು ಮಾಡ್ಕೊಂಡ್ವಿ. ನೋಡಿ ಹೀಗೇ ಎತ್ಕೊಂಡು ಅಲ್ಲಾಡಿಸ್ತಿದ್ದೀನಿ. ಅಂದರೆ ಅವಳು ಸೆಕೆಗೆ ತಡ್ಕೊಳ್ಳಲ್ಲ, ಅವಳು ತುಂಬ ಇರಿಟೇಷನ್ ಮಾಡ್ಕೊತಾಳೆ ಹುಡುಗಿ. ಇಲ್ಲಿ ಕಾಣಿಸ್ತಾಳೆ ನೋಡಿ ನಮ್ಮ ಮುದ್ದಮ್ಮ. ಎಲ್ಲರೂ ಕೂಡ ಪೂಜೆ ಯಾವಾಗುತ್ತೆ ಅಂತ ಹೇಳಿ ಸಖತ್ ವೇಟ್ ಮಾಡ್ತಾ ಇದ್ವಿ. ಪ್ರತಿ ಸರಿ ಗಂಟೆ ಒಳಗೋವಾಗೂ ಕೂಡ ನಾನು ಅನ್ಕೊತಾ ಇದ್ದೆ ಇವಾಗ ಓಪನ್ ಮಾಡ್ತಾರಾ ಆವಾಗ ಓಪನ್ ಮಾಡ್ತಾರಾ ಅಂತೇಳಿ. ಸೊ ಹಾಗೆ ವೇಟ್ ಮಾಡ್ತಾನೆ ಇದ್ವಿ. ಈಗಂತೂ ಫುಲ್ ಖುಷು, ಅಣ್ಣ ಜೊತೆ ಫುಲ್ ಆಟಾಡ್ಕೊಂತ ಫುಲ್ ಹರಟೆ ಮತ್ತು ಡ್ಯಾನ್ಸು ಅದು ಇದು ಹೊರಗಡೆ ಎಲ್ಲ ನೋಡಬಾರ್ದು ಅವನ್ನ ಜಾತ್ರೆ ಹಂಗೆ ಮಾಡ್ತಿದ್ದ. ಆ್ಯಂಡ್ ಮಕ್ಕಳೆಲ್ಲ ಕೂತ್ಕೊಂಡು ನಮ್ಮ ಜೊತೆ ಆಟಾಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಫ್ರೆಂಡ್ಸ್, ಇವನ್ನೇನು ಎಲ್ಲ ಲಾಸ್ಟ್ ಮಹಾಮಂಗಳಾರತಿ ಆಗೋವಾಗ ಎಲ್ಲರೂ ಎದ್ದು ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ವಿ. ದೇವ್ರಿಗೋಸ್ಕರ ಮಹಾಮಂಗಳಾರತಿ ಆಗುತ್ತಲ್ಲ ದರ್ಶನ ಅಂತೇಳಿ. ಸೊ ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ನೋಡಿ ಅಮ್ಮ ಇಷ್ಟೊತ್ತು ಎತ್ಕೊಂಡಿದ್ರು, ಇವಾಗ ಮತ್ತೆ ನಾನು ಎತ್ಕೊತಾ ಇದ್ದೀನಿ. ಇವಳು ಸಲುವಾಗಂದ್ರೆ ನನಗೆ ಸಾಕಾಗ್ಬಿಡ್ತು, ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಇವಳು ಅಂತ ಅನ್ನಿಸ್ತು. ಆಮೇಲೆ ಅರ್ಥ ಆಯಿತು ಅವಳಿಗೆ ಫುಲ್ ನಿದ್ದೆ ಬಂದಿದೆ, ಫುಲ್ ಇರಿಟೇಷನ್ ಮಾಡ್ತಿದ್ದಾಳೆ ಅಂತೇಳಿ. ಆ್ಯಂಡ್ ತುಂಬ ಜನ ಅತ್ತೆ ಬಗ್ಗೆ ಕೇಳ್ತಾ ಇದ್ರಿ, ಅತ್ತೆ ಇದ್ದಾರಾ ಅಂತೇಳಿ. ಸೊ ನಮ್ಮ ಅತ್ತೆ ಹೇಳಿದ್ದಾರೆ ನೋಡಿ, ಪಾಪದ ಜೊತೆ ಆಟ ಆಡ್ಕೊತ ಅವಳನ್ನ ಮಾತಾಡ್ಸ್ಕೊತ ಅವಳಿಗೆ ಮುದ್ದಾಡ್ತಿದ್ದಾರೆ. ಬಾ ಅಂತಂದರೆ ಹೋಗಲ್ಲ ಅವಳು, ಸ್ವಲ್ಪ ಹೊತ್ತು ಇರಿಟೇಷನ್ ಮಾಡ್ಕೊತಿದ್ಲಲ್ಲ, ಹಾಗಾಗಿ ಎಲ್ಲರೂ ಸೇರ್ಕೊಂಡು ಅವಳನ್ನ ಸುಧಾರಿಸ್ಕೊತ ಆಟಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಫೈನಲಿ ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ ನನ್ನ ಮನೆ ದೇವತೆನ. ಹಾಗೆ ಪೂಜೆ ಕಂಪ್ಲೀಟ್ ಆಗಿದೆ. ಇವಾಗ ಮಹಾಮಂಗಳಾರತಿ ಮಾಡಿ ಹೊರಗಡೆ ಮಂಗಳಾರತಿ ಕೊಡ್ತಾ ಇರೋದು. ಸೊ ತೋರಿಸ್ತೀನಿ ಹೇಗೆ ಇದೆ ಅಂತೇಳಿ. ಈ ದೇವಸ್ಥಾನ ಯಾರಿಗಾದ್ರು ಪರಿಚಯ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಯರೆಸ್ಟ್ ಚಿತ್ರದುರ್ಗ, ಈ ಥರ ಜಗಳೂರು, ಸೊ ಅಂಥವ್ರಿಗೆ ಮೇ ಬಿ ಗೊತ್ತಿರಬಹುದು ಈ ದೇವರು ಅಂತೇಳಿ ಅಂದ್ಕೊಂಡಿದ್ದೀನಿ. ಪೂಜೆ ಆಗಿದ ತಕ್ಷಣ ಜಯಂತ್ ಅವ್ರನ್ನ ಕೇಳಿದ್ರು, ಈ ಥರ ಬಂದಿದ್ದೀವಿ ನಾವು, ಏನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವರೇ ಖುದ್ದ ನಿಂತು ಪಕ್ಕದಲ್ಲಿ ಕಂಬಳಿ ಅಂತಾರಲ್ಲ, ಸೊ ಅದನ್ನು ಹಾಸ್ಕೊಟ್ಟು ನಮಗೆ ಎಲ್ಲದೂ ಕೂಡ ಹೇಳಿಕೊಟ್ಟು ನೀಟಾಗಿ ಮಾಡಿದ್ರು ಪೂಜೆ ಆಗಿದ ತಕ್ಷಣ ಏನು ಮಾಡಿದೆ ಅಂತಂದರೆ, ಮತ್ತು ಇನ್ನೇನು ನಿಂಬೆಹಣ್ಣಿನ ದೀಪ ತಂದಿದ್ದೀನಲ್ಲ ಅದನ್ನು ಮುಗಿಸ್ಕೊಂಡ್ರೆ, ಅದಾಗಿದ ತಕ್ಷಣ ಹಣ್ಣು ಕಾಯಿ ಕೊಟ್ಟು ಉಡಕ್ಕಿ ಸಾಮಾನು ಕೊಟ್ಟು ನಾವು ಮತ್ತೆ ಏನಕ್ಕೆ ಬಂದಿದ್ದೀವೋ ಆ ಪೂಜೆನ ಕೇಳ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ನೋಡಿ ಎಲ್ಲರೂ ಕೂತ್ಕೊಂಡು ಹೂ ಕೇಳ್ತಾ ಇದ್ದಾರೆ. ಸೊ ಆ ಕಡೆ ಒಂದು ಲೈನ್ ಈ ಕಡೆ ಒಂದು ಲೈನ್ ನೀಟಾಗಿ ಕೂತ್ಕೊಂಡು ಹೂ ಕೇಳ್ತಾ ಇರೋದು. ಸೊ ಚೆನ್ನಾಗಿ ಕೊಡ್ತಾರೆ ದೇವರು, ಆ ಕಡೆ ಒಬ್ಬರಿಗೆ ಈ ಕಡೆ ಒಬ್ಬರಿಗೆ. ಸೊ ಬೇಗ ಆಗುತ್ತೆ, ಅದು ತುಂಬ ಖುಷಿ. ಆಮೇಲೆ ನಾನು ದೀಪನ ಹಚ್ಕೊತಾ ಇದ್ದೀನಿ, ಒಂದು ದೀಪ ಆದಮೇಲೆ ಒಂದು ದೀಪನ ಹಚ್ಕೊತಾ ಇರೋದು. ಸೊ ನಾನು ಮಾಡೋದು ನೋಡಿ ಮತ್ತೆ ಬಂದು ಬೇಗ ದೀಪ ಹಚ್ಕೊಟ್ರು. ಯಾಕಂದರೆ ಎದುರ್ಕೊತಾ ಇದ್ದೆ, ಅದು ಮೇಣ ಅಲ್ಲ, ಸುಟ್ಬಿಡುತ್ತೆ ಅಂತೇಳಿ. ಆದರೂ ಕೂಡ ಸುಟ್ಕೊಂಡೆ. ಆಮೇಲೆ ಅದಾಗಿದ ತಕ್ಷಣ ದೇವರಿಗೆ ತುಂಬ ಚೆನ್ನಾಗಿ ಮನಸಾರೆ ಬೆಳಗಿ ಅದಾಗಿದ ತಕ್ಷಣ ಇಲ್ಲಿ ಬಂದು ನಮ್ಮ ತಮ್ಮ ಕಂಬಳಿ ಹಾಸ್ತಾ ಇದ್ದಾನೆ, ಮಾವನ ಕರ್ತವ್ಯ. ಸೊ ಮತ್ತು ಉಡಕ್ಕಿ ಸಾಮಾನು ಎಲ್ಲ ಕೊಟ್ಟಾದಮೇಲೆ ಆ್ಯಕ್ಚುಲಿ ಅಕ್ಕಿ ಕಾಳು ತೊಗೊಂಡು ಹೋಗ್ಬೇಕಿತ್ತಂತೆ, ನನಗೆ ಗೊತ್ತಿರಲಿಲ್ಲ, ಮರ್ತೋಗಿದ್ದೀನಿ ಅದನ್ನು ಕೂಡ. ನಾವೇನೇನು ಮರ್ತೋಗಿದ್ವೋ ಅದನ್ನೆಲ್ಲ ಅವರೇ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಟ್ರು. ಇಲ್ಲಿ ನೋಡಿ ಉಡಕ್ಕಿ ಸಾಮಾನು ಕೊಡ್ತಾಯಿದ್ದೀನಿ ಇವಾಗ. ಆಮೇಲೆ ಪೂಜಾರಿನೇ ಬಂದು ಹಾಸಿ ಪಾಪುಗೆ ಅಕ್ಕಿ ಕಾಳು ಹಾಕ್ತಾರಲ್ಲ ಅದು ಕಂಬಳಿಲಿ ಹಾಕಿ ಮತ್ತು ಎಲೆ ಅಡಿಕೆ ಅದನ್ನೆಲ್ಲ ಎಸ್ಕೊಂಡು ಪೂಜೆಗೆ ಏನೇನು ಬೇಕು ಅದನ್ನು ರೆಡಿ ಮಾಡಿಕೊಟ್ರು. ಪಾಪು ಏನು ಅಂದರೆ ಅವಳಿಗೆ ಹಠ ಬಂತು ಅಂತಂದರೆ ಆ್ಯಕ್ಚುಲಿ ಅವಳು ಹಾಲೇ ಕುಡಿಯಲ್ಲ. ಹೆಂಗೆಂಗೋ ಮಾಡಿ ನಿಧಾನಕ್ಕೆ ಹಾಲು ಕುಡಿಸಿ ಇವಾಗ ಮಲಗಿಸಿದ್ದೀನಿ. ಆಮೇಲೆ ಗೊತ್ತಾಗಿದ್ದು ಅವಳಿಗೆ ಫುಲ್ ನಿದ್ದೆ ಬಂದಿತ್ತು ಅಂತೇಳಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ನನಗೆ ಅವಳನ್ನ ಮಲಗಿಸೋಳಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ನಮ್ಮ ಮೇಡಮ್ಮವ್ರ ಕಣ್ಣು ಎಲ್ಲಿದೆ ಅಂತಂದರೆ ಅಲ್ಲಿ ಕಿಟಕಿಲಿ ಒಂದು ಜ್ಯೂಸ್ ಬಾಟ್ಲಿ ಕಾಣಿಸ್ತು, ಬಂದು ಮೆಲ್ಲಕ್ಕೆ ತೋರಿಸ್ತಾ ಇದ್ದಾಳೆ, ಜ್ಯೂಸ್ ನೋಡಮ್ಮ ಅಲ್ಲಿ ಅಂತೇಳಿ. ಅವಳಿಗೆ ಎಲ್ಲೋದ್ರೂ ಕೂಡ ನಾವು ಸ್ವಲ್ಪ ಜ್ಯೂಸ್ ಕೊಡಿಸೋದು ಜಾಸ್ತಿ, ಅಪ್ಪ ಕಲಿಸಿರುವಂಥ ಅಭ್ಯಾಸ ಅದು. ಅದಕ್ಕೋಸ್ಕರ ಜ್ಯೂಸ್ ತೋರಿಸ್ಕೊಂತ ನಿಂತ್ಕೊಂಡಿದ್ಲು. ಎಲ್ಲರ ಕಣ್ಣು ಎಲ್ಲಿ ಅಂತಂದರೆ ಅವಳ ಕಣ್ಣು ನೋಡಿ ಅಂತೇಳಿ. ಆಮೇಲೆ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲದೂ ರೆಡಿ ಮಾಡಿದ್ದಾರೆ ಪೂಜೆಗೆ. ಆಮೇಲೆ ಬಟ್ಟೆ ಬಿಚ್ಚಿರಿ ಪಾಪುದು ಅಂತಂದಿದ್ದಕ್ಕೆ ಅದೇನು ಹಾಕೊಂಡು ಹೋಗಿದ್ವಲ್ಲ ಅದನ್ನು ತೆಗೆದು ನಾವಿವಾಗ ಕೂರಿಸ್ತಾ ಇದ್ದೀವಿ. ಪಾಪುನ ಕೂರಿಸಿ ಅಂತ ಇದ್ದಾರೆ, ಬಟ್ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಆಮೇಲೆ 3 ತಿಂಗಳಷ್ಟೇ ಇವಳಿಗೆ ಇನ್ನು ಅಂತಂದಿದ್ದಕ್ಕೆ ಹೌದಾ ಸರಿ ನೀವು ಹಿಡ್ಕೊಂಡು ಕೂರಿಸ್ಕೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ಈ ಥರ ಕೂರಿಸಿದ್ದೀವಿ. ಅವಳಿಗೆ ಫುಲ್ ನಿದ್ದೆಲಿ ಫುಲ್ ಬೆಳ್ಚಿಪ್ಪು ಅಂತ ಕೂತ್ಕೊಂಡಿದ್ದಾಳೆ. ಆಮೇಲೆ ಶಾಸ್ತ್ರೋಕ್ತವಾಗಿ ನೀಟಾಗಿ ಪೂಜೆ ಮಾಡಿ ಮತ್ತು ದೇವ್ರ ಕತ್ತಿ ಕಾಣಿಸ್ತಾ ಇದ್ದಾರೆ ನಿಮಗೆ, ಅದನ್ನು ತಂದು ಪೂಜೆ ಮಾಡಿದ್ದಾರೆ. ಅದು ತುಂಬ ಖುಷಿ ಆಯಿತು, ನನಗೆ ನೋಡಿರಲಿಲ್ಲ ನಾನು ಈ ಮುಂಚೆ. ಬಟ್ ಇದು ನಮ್ಮ ಕ್ಯಾಸ್ಟಲ್ಲಿ ಅಂದರೆ ಬೋವಿಸ್ ನಾವು. ಸೊ ನಮ್ಮ ಕ್ಯಾಸ್ಟಲ್ಲಿ ಏನು ಪರಂಪರೆಯಿಂದ ನಡ್ಕೊಂಬಂದಿದ್ದಾರೆ, ಆ ಊರಲ್ಲಿ ಏನು ನಡೆಸ್ತಾರೆ ಅದೇ ಥರ ಎಲ್ಲ ಥರ ಪೂಜೆ ಮಾಡಿದ್ರು. ಅದು ಖುಷಿ ಆಯಿತು ತುಂಬ. ಸೊ ನೋಡಿ ಈ ಥರ ನಮ್ಮಲ್ಲಿ ಪೂಜೆ ಮಾಡಿ ನನ್ನ 3ನೇ ಮಗಳಿಗೆ ಈ ಅದೃಷ್ಟ ಅಂದರೆ ಎಲ್ಲಿಂದ ಎಲ್ಲೆಲ್ಗೂ ಋಣ ಅಂತಾರಲ್ಲ, ಸೊ ಹಾಗೆ ಅವರಿಬ್ರಿಗೂ ನಮಗೆ ಈ ದೇವ್ರು ನಮ್ಮ ಮನೆ ದೇವರು ಅಂತಲೇ ಗೊತ್ತಿರಲಿಲ್ಲ. ಇವಾಗ ಇವಳಿಗೆ ಕರ್ಕೊಂಬಂದು ಇಷ್ಟೆಲ್ಲ ಪೂಜೆ ಮಾಡಿಸ್ಕೊಂಡು ಮಾಡ್ಕೊಳ್ಳೋ ಥರ ಆಯಿತು. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು.
ಫುಲ್ ಇರಿಟೇಷನ್ ಅವಳಿಗೆ. ಅಕ್ಕಿ ಎಲ್ಲ ಚುಚ್ಚುತ್ತಾ ಇದೆ ನೋಡಿ, ಕಾಲೆಲ್ಲ ಎತ್ತೆತ್ತಿಟ್ಕೊತಾಳೆ. ಆ್ಯಂಡ್ ಮತ್ತು ಈಗ ಕುಂಕುಮ ಎಲ್ಲ ಹಚ್ಚಿ ಮತ್ತು ಮೂರು ದಿಕ್ಕಲ್ಲಿರೋವಂಥ ಹುಟ್ಟಿದ ಕೂದಲನ್ನು ಆ ಕತ್ತಿಲಿ ಸಣ್ಣದಾಗಿ ಕಟ್ ಮಾಡಿದ್ರು ಅಷ್ಟೇ. ಅದು ಒಂದು ಸ್ವಲ್ಪ ಮುಗಿಸ್ಕೊಟ್ರೆ ಮುಗ್ದೇ ಹೋಯಿತು ಅಂತೇಳಿ ಎಲೆಗತ್ರೆ ಅಂತಾರೆ. ಸೊ ಎಲೆನ ಎಳೆ ತೆಗೆದು ಇದು ಮಾಡ್ಕೊತಾ ಇದ್ದಾರೆ ಹುಟ್ಟಿದ ಕೂದಲು. ಆಮೇಲೆ ಹುಟ್ಟಿದ ಕೂದಲು ಹೇಗೆ ಅಂತಂದರೆ ಮುಕ್ಕಾಗದೆ ಕೊಡಬೇಕು ಅಂತಲೂ ಹೇಳ್ತಾರಲ್ವ. ಸೊ ಮುಕ್ಕಾಗದೆ ಅಂದರೆ ಮಗಳಿಗೆ ಇನ್ನೂ ಏನು ಚುಚ್ಚಿಲ್ಲ ನಾವು, ಸೊ ಇದು ಕೊಟ್ಟಾದಮೇಲೆ ಚುಚ್ಚಿಸ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಈ ಸೀನ್ ನೋಡಿ ಏನು ಅಂತ ಅಂದ್ಕೊಂಡಿದ್ದ ನಮ್ಮ ಚಿಟ್ಟಿ ಅಂತಂದರೆ ಭಯಪಟ್ಟಿದ್ದಂತೆ ಆ್ಯಕ್ಚುಲಿ ಏನೋ ಮಾಡ್ತಾರೆ ಅಂತೇಳಿ. ಆಮೇಲೆ ನೋಡಿ ಗೊತ್ತಾಯಿತು ಅಂತೇಳಿ ಮನೆಗೆ ಬಂದಾಗ ಸ್ಟೋರಿ ಹೇಳ್ದ. ಸೊ ನೋಡ್ತಾ ಇದ್ದೀರಲ್ಲ, 3 ಕಡೆ ಇರೋವಂಥದ್ದನ್ನು ಕಟ್ ಮಾಡ್ತಾ ಇದ್ದಾರೆ ಹುಟ್ಟಿದ ಕೂದಲನ್ನು. ತುಂಬ ಚೆನ್ನಾಗಿ ಪೂಜಾರರು ನಮಗೆ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು. ಅದು ನಂಗೆ ತುಂಬ ಸಮಾಧಾನ ಆಯಿತು, ತುಂಬ ಖುಷಿ ಆಯಿತು. ಅಳ್ತಾ ಇದ್ಲು ಗುಂಡಮ್ಮ. ನೋವಿಗೇನಲ್ಲ, ನೋವು ಆಗೋವಂಥದ್ದು ಏನಿರಲಿಲ್ಲ ಅಲ್ಲಿ. ಅವಳಿಗೆ ಅಕ್ಕಿ ಚುಚ್ಚುತ್ತಾ ಇದೆ, ಫುಲ್ ಇರಿಟೇಷನು, ಸೆಕೆ ಬೇರೆ. ಅಬ್ಬಾ, ಈ ಹುಡುಗಿನ ಎಲ್ಲಿಗಾದ್ರೂ ಕರ್ಕೊಂಡೋದ್ರೆ ವಿತ್ ಫ್ಯಾನ್ ಸಮೇತ ಹೋಗಬೇಕೇನೋ ಅಂತ ಅನ್ನಿಸ್ಬಿಡ್ತು, ಅಷ್ಟು ಟಾರ್ಚರ್ ಮಾಡಿದ್ಲು. ಆ್ಯಂಡ್ ಇದಾಗಿದ ತಕ್ಷಣ ಪೂಜೆ ಕಂಪ್ಲೀಟ್ ಆಯಿತು. ಮತ್ತು ನಾವು ಏನು ಕಾಣಿಕೆ ಇಡಬೇಕಿತ್ತು ಅದನ್ನೆಲ್ಲ ಇಟ್ಟು ಸ್ವಲ್ಪ ಹೊತ್ತು ಅವಳಿಗೆ ಗಾಳಿ ಹೊಡ್ಕೊತ ಕುಂದಿರಿಸಿ, ಆಮೇಲೆ ದೇವಸ್ಥಾನದಲ್ಲೇ ಒಂದು ತಾಸು ನಾವು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ಹೊರಟ್ವಿ. ಸೊ ನೋಡಿ, ಗಾಡಿ ತೋರಿಸ್ತಾ ಇದ್ದೀನಿ, ಆಗಲೇ ಕೂಡ ತೋರಿಸಿದ್ದೆ. ಇದೇ ಗಾಡೀಲಿ ಬಂದಿದ್ದು. ಸ್ವಲ್ಪ ಬಿಸಿಲಾಗಿದ್ದರಿಂದ ಭಯಂಕರ ನಮಗೆ ಹೊಡ್ತಾ ಬಿತ್ತು. ಮನೆಗೆ ಬಂದು ಹೆಂಗೆ ಮಲ್ಕೊಂಡ್ವಿ ಅನ್ನೋದೇ ನೆನಪಿಲ್ಲ, ಅಷ್ಟರ ಮಟ್ಟಿಗೆ ನಿದ್ದೆ. ಜಯಂತ್ ಇನ್ನೂ ಮಲಗಿದ್ದಾರೆ. ನಮ್ಮ ಮೇಡಮ್ ಅವರು ಗಾಡಿಲೆಲ್ಲ ಫುಲ್ ನಿದ್ದೆ ಮಾಡಿದ್ಲು. ಬಂದಾಗ ನನಗೆ ನಿದ್ದೆನೇ ಕೊಡಲಿಲ್ಲ. ನಿದ್ರೆ ಆಗಿ ಮೈಂಡ್ ಎಲ್ಲೆಲ್ಲೋ ಓಡ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆ ಥರ ಎಲ್ಲ ಆಯಿತು. 1-2 ತಾಸು ಮಲ್ಕೊಂಡಿದ್ದು ಮತ್ತು ಸಂಜೆ ಜಯಂತ್ ಇನ್ನೂ ಮಲಗಿದ್ದಾರೆ. ಪಾಪುನ ಇನ್ನೊಮ್ಮೆ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಹಾಲು ಕುಡಿಸಿ ಮಲಗಿಸಿ ನಾನು ಮನೆ ಪೂರ್ತಿ ಕಸ ಹೊಡೆದಿದ್ದೀನಿ. ಕಸ ಹೊಡೆದು ಮತ್ತು ಪಾತ್ರೆ ಏನು ಬೆಳಗ್ಗೆ ಅಳ್ದೋಗಿದ್ವಲ್ಲ ಅದಿಷ್ಟನ್ನು ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಮನೆ ದೇವ್ರ ಹತ್ರ ಏನು ತಂದಿದ್ವಿ ಹಣ್ಣು ಕಾಯೆಲ್ಲ ದೇವ್ರ ಮನೆಗಿಟ್ಟು ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡೋದ್ರೊಳಗಡೆ ಜೀವ ಬಾಯಿಗೆ ಬಂದಿತ್ತು. ಅದಾಗಿದ ತಕ್ಷಣ ಎದ್ದೋಗಿ ಫ್ರೆಶ್ಶಾಗಿ ಮುಖ ತೊಳ್ಕೊಂಬಂದೆ. ನನಗೇನಾದರೂ ಟಯರ್ಡ್ ಫೀಲಿಂಗ್ ಆಯಿತು, ಸುಸ್ತಾಯಿತು ಅಂತ ಅನಿಸಿದೆ, ತಣ್ಣೀರಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಮುಖ ತೊಳ್ಕೊತೀನಿ. ಅವಾಗ ನನಗೇನೋ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನಿಸ್ತಾ ಇರುತ್ತೆ. ಟಿ ಇಬ್ಬರು ಅಪ್ಪನ್ನ ಡ್ರಾಪ್ ಮಾಡೋವಾಗ ಅಲ್ಲೇ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ ಫುಲ್ ಸುಸ್ತಾಗಿದೆ, ನನಗಂತೂ ಇವಳು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಮ್ಮನ ಮನೆಗೆ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಸೊ ಇದೆಲ್ಲ ಕೆಲಸ ಎಲ್ಲ ಮುಗೀತು, ಮನೇಲೆಲ್ಲ ಆಯಿತು ಅಂತಂದಾಗ ಇನ್ನು ರೆಡಿಯಾಗಿ ಮತ್ತೆ ಮಿಂಚಕ್ಕನ್ನು ತೊಗೊಂಡು ಅವಳಿಗೊಂದು ಸರಿ ಹಾಲು ಕುಡಿಸಿ ಅವಳನ್ನ ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅಮ್ಮನ ಮನೆಗೆ ಹೊರಟಿದ್ದೀನಿ. ತುಂಬ ದಿನ ಆಯಿತು ಹೊರಗಡೆ ಹೋಗಿ. ಆ ಒಂದು ಟಯರ್ಡ್ ಮತ್ತು ಆ ಗಾಳಿ ಹೊಡೆತಕ್ಕೆ ಒಂದು ಸ್ವಲ್ಪ ಬಿಸಿಲಿನ ಹೊಡೆತಕ್ಕೆ ಸ್ವಲ್ಪ ಬಂದು ಸೀರಿಯಸ್ಲಿ ಸುಸ್ತಾಗಿಬಿಡ್ತು. ಅದರಲ್ಲೇ ಆ ಸುಸ್ತಲ್ಲೇ ಈ ಜ್ವರ ಬಂದಿದ್ದು. ಮತ್ತು ಕಣ್ಣು ನೋಡಿ ಎಲ್ಲರೂ ನಿದ್ದೆ ಮಾಡಿದ್ದಾರೆ, ಬಟ್ ನಾನು ಒಬ್ಬಳು ನಿದ್ದೆ ಮಾಡಿಲ್ಲ. ನನಗೊಬ್ಬಳಿಗೆ ನಿದ್ದೆ ಅವಶ್ಯಕತೆ ಇದೆ ಅಷ್ಟೇ. ಫೇಸ್ಗೆ ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಚಿ ಹಾಗೆ ಬಿಡ್ತಾಯಿದ್ದೀನಿ, ಬೇರೆ ಏನು ಅಪ್ಲೈ ಮಾಡ್ತಾಯಿಲ್ಲ. ಲಿಪ್ ಬಾಮ್ ಒಂದು ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಮಿಂಚುಗೋಸ್ಕರ ತಂದಿರೋ ಹೊಸ ಬಟ್ಟೆ, ಅವಳಿಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ಅಲ್ಲೇ ಹಾಕಿದ್ವಿ, ಬಟ್ ಇವಾಗ ಬಂದಾದ್ಮೇಲೆ ಇವಾಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಮಲ್ಕೊಂಡು ಇವಾಗ ಎದ್ದಿದ್ದಾಳೆ ಫ್ರೆಶ್ಶಾಗಿ ಮೇಡಮ್ ಅವರು. ಮತ್ತು ಮುಖ ಏನೂ ತೊಳಿಲಿಲ್ಲ, ಒರೆಸ್ಲಿಲ್ಲ. ಅಲ್ಲಿಂದ ಬಂದ ತಕ್ಷಣ ಮುಖ ಒರೆಸೋದು, ಸ್ನಾನ ಮಾಡಿಸೋದು ಮಾಡಬಾರ್ದು ಅಂತಾರಲ್ಲ. ಈವನ್ ಕಾಲು ಕೂಡ ತೊಳ್ಕೊಂಡು ಒಳಗೆ ಬರಬಾರ್ದು ಅಂತಾರೆ. ಹಾಗೆ ಬರಬೇಕು ದೇವ್ರಿಗೆ ಹೋದಾಗ ಅಂತಾರಲ್ಲ. ಸೊ ಹಂಗೆ ಬಂದಿದ್ದೆ. ಹಾಗಾಗಿ ಆ್ಯಂಡ್ ಈಗ ಅವಳನ್ನ ತೊಗೊಂಡು ಅವಳು ಹೆಂಗಿದ್ದಾಳು ಹಂಗೆ ತಗೊಂಡು ಆಮೇಲೆ ಮನೆಗೆ ಹೊರಟಿದ್ದೀವಿ. ನಾನು, ಮಿಂಚು, ಜಯಂತ್ ಇನ್ನಿಬ್ಬರು ಅಲ್ಲೇ ಇದ್ದಾರೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.